ವಿಕಲಚೇತನ ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ದೇಶವನ್ನ ಸುತ್ತಾ ಇದ್ದೀರಾ. ನಾನು ಕನ್ನಡ ತರೀಕೆರೆ ಹತ್ರ ಬೀರೂರು ಅಂತ ಒಂದು ಊರಿದೆ. ಸೊ ಅಲ್ಲಿ ನಾನು ಹುಟ್ಟಿದ್ದು. US ಅಲ್ಲಿ ಸೆಟ್ಲ್ ಆಗಿದ್ದು ಹೇಗೆ ಮದುವೆ ಆದ್ಮೇಲೆ? ಎಸ್ ಮಗುನ ತರೀಕೆರೆಯಲ್ಲಿ ಕಳಿಸ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ಬೋದು ಅಂತ. ಬಟ್ 2.5 yearsಗೆ ಒಂದು ಆಘಾತ ನಮ್ಮ ಲೈಫಲ್ಲಿ ಆಯ್ತು. ಆ ಕಾಯಿಲೆ ಇರೋ ಮಕ್ಕಳು 13ರಿಂದ 16 ವರ್ಷದವರೆಗೆ ಇರ್ತಿರ್ತಾರೆ. ಯುಎಸ್ಎಲ್ಲಿ ಕೂಡ affected by this disability ಇರೋ families 97% are divorced. Yes. My close friends, childhood buddies ಎಲ್ಲ. ಸೊ ಅವರು ನನಗೆ ಫೋರ್ಸ್ ಮಾಡಿ ನಿಮ್ದು ಜೆನೆಟಿಕ್ ಟೆಸ್ಟ್ ಒಂದ್ಸಲ ಮಾಡ್ಸೋಣ ಅಂತ ಹೇಳಿದ್ರು. ಅಂಡ್ ದೆನ್ ದ ರಿಪೋರ್ಟ್ ಬಂತು. ರಿಪೋರ್ಟ್ನ ಒಂದು ವಾರ ನಾನು ಓಪನ್ ಮಾಡಲಿಲ್ಲ. When I open and see Joycey Joseph is not the carrier of the defect. I was really surprised. ನಾನು ಅಲ್ಲೇ ಕೂತು ಜೋರಾಗಿ ಅಳಕ್ಕೆ ಶುರು ಮಾಡಿದೆ. ಯಾರೂ ಇರಲಿಲ್ಲ ಅವತ್ತು, ಬಿಕಾಸ್ ಮೈ ಹಸ್ಬೆಂಡ್ ವಾಸ್ ದೇರ್ ಆಲ್ರೆಡಿ. ಬೇರೆಯವ್ರನ್ನ ಮದುವೆ ಆಗಿದ್ರೆ ಮಗು ಆಗ್ತಿರ್ಲಿಲ್ಲ. ಆಲ್ ದೋಸ್ ಥಿಂಗ್ಸ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ. ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಇವತ್ತು ನಮ್ಮ ಸ್ಟುಡಿಯೋಗೆ ದೂರದ ಕ್ಯಾಲಿಫೋರ್ನಿಯಾದಿಂದ ಒಬ್ಬರು ಮಹಿಳೆ ಬಂದಿದ್ದಾರೆ. ಇವರನ್ನ ಅಮ್ಮ ಅಂತ ಹೇಳಬೇಕು ಅಥವಾ ಸಮಾಜ ಸೇವಕಿ ಅಂತ ಹೇಳಬೇಕು, ಇಲ್ಲ ಕೆಲವೊಂದು ಫ್ಯಾಷನ್ ಈವೆಂಟ್ಗಳಲ್ಲೂ ಅವ್ರು ಕಾಣಿಸ್ಕೊಂಡಿದ್ದಾರೆ. ಆ ಬಗೆಯಲ್ಲಿ ಅವ್ರನ್ನ ನಾನು ನಿಮಗೆ ವಿತರಿಸ್ಬೇಕು, ಇವ್ಯಾವುದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಅಲ್ಲಿಂದ ಬಂದಿರೋದಕ್ಕೆ, ಜೊತೆಗೆ ನನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿರೋದಕ್ಕೆ, ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಅವ್ರಿಗೆ ಕೋರ್ತಾ ಇದ್ದೀನಿ. ಇವರು ಬೇರೆ ಯಾರೂ ಅಲ್ಲ, ಜಾಯ್ಸಿ ಜೋಸೆಫ್ ಅಂತ ಹೇಳಿ ನಮ್ಮ ಕನ್ನಡದವರು. ನನಗೆ ಫಸ್ಟ್ ಟೈಮ್ ಅವರು ಫೋನ್ ಮಾಡಿದಾಗ ಕನ್ನಡ ಬರುತ್ತೆ, ನನಗೆ ಕನ್ನಡದಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರು. ಹಾಗಾದರೆ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಗೆ ಅವಕಾಶ ಇದೆ ಮೇಡಮ್, ಖಂಡಿತವಾಗಿಯೂ ಬನ್ನಿ ಅಂತ ಹೇಳಿದ್ದೀನಿ. ಹಾಗಾಗಿ ಸಾವಿರಾರು ಕಿಲೋಮೀಟರ್ ದೂರದಿಂದ ಹೆಗ್ಗದ್ದೆ ಸ್ಟುಡಿಯೋಗೆ ಒಬ್ಬ ವ್ಯಕ್ತಿ ಪ್ರಪ್ರಥಮ ಬಾರಿಗೆ ಸಾಗರದ ಆಚೆಯಿಂದ ಬಂದು ಒಂದು ಸಂದರ್ಶನವನ್ನು ಕೊಡ್ತಾ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಜಾಯ್ಸಿ ಜೋಸೆಫ್ ಅಂತ ಹೇಳಿದ್ರೆ ಇವತ್ತು ಸುಮಾರು ಜನರಿಗೆ ನಿಮ್ಮ ಪರಿಚಯ ಇದೆ. ನಮ್ಮ ಕನ್ನಡಿಗರಿಗೆ ಒಂದಿಷ್ಟು ಜನರಿಗೆ ಪರಿಚಯ ಆಗಬೇಕು ಅಂತ ನನ್ನ ನೆಲೆಯಲ್ಲಿ ನಾನು ಯೋಚನೆಯನ್ನ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ವಿಕಲಚೇತನರು ಅಂತ ಕರಿತೀವಿ. ವಿಕಲಚೇತನರು ಅಂತ ಹೇಳಿದ್ರೆ ಬಹುಶಃ ಮನಸ್ಸಿಗೆ ಒಂದು ನೆಲೆಯಲ್ಲಿ ಬೇಜಾರಾಗುತ್ತೆ. ಆದ್ರೆ ಆ ಪದದಲ್ಲೇ ಇದೆ ಒಂದು ಚೇತನ ಅಂತ. ಆ ಚೇತನ ಅನ್ನೋದು ಬಹಳ ದೊಡ್ಡ ಪದ. ಅದಕ್ಕೆ ಯಾವತ್ತೂ ಸಾವಿಲ್ಲ, ಅದಕ್ಕೆ ಯಾವತ್ತೂ ನಾವು ನೋವು ಪಡುವಂತ ಅವಶ್ಯಕತೆ ಇಲ್ಲ. ಅದೊಂದು ದೊಡ್ಡ ಚೇತನ ಅದು. ಸೊ ಅಂತಹ ವಿಕಲಚೇತನ ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ದೇಶವನ್ನ ಸುತ್ತಾ ಇದ್ದೀರಾ. ನಿಮ್ಮಿಂದ ಆದಷ್ಟು ಸಹಾಯವನ್ನ ಮಕ್ಕಳಿಗೆ ಮಾಡ್ತಾ ಇದ್ದೀರಾ. ಸೊ ಇವೆಲ್ಲದರ ಒಂದು ಜರ್ನಿಯ ಜೊತೆಗೆ ನಿಮ್ಮ ಒಡಲು ಅನ್ನುವಂಥ ಒಂದು ಸಂಸ್ಥೆ ಸಾಕಷ್ಟು ದೊಡ್ಡ ಮಟ್ಟಿಗೆ ಕೆಲಸವನ್ನ ಮಾಡೋದಕ್ಕೆ ಹೊರಟಿದೆ, ಕೆಲಸವನ್ನ ಕೂಡ ಮಾಡ್ತಾ ಇದೆ. ಅದೆಲ್ಲಕ್ಕಿಂತ ಮುಂಚೆ ಅವೆಲ್ಲದರ ಬಗ್ಗೆ ಸವಿಸ್ತಾರವಾಗಿ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಈ ಜಾಯ್ಸಿ ಜೋಸೆಫ್ ಅಂತ ಹೇಳಿದ್ರೆ ಯಾರು ಅಂತ? ಥ್ಯಾಂಕ್ ಯು ಸಂದೀಪ್. ಥ್ಯಾಂಕ್ ಯು ಫಾರ್ ದ ಲವ್ಲಿ ಇಂಟ್ರೊಡಕ್ಷನ್. ದಟ್ ಮೀನ್ಸ್ ಅ ಲಾಟ್ ಟು ಮೀ. ಫಸ್ಟ್ ಆಫ್ ಆಲ್, ನನ್ನ ಪ್ರೀತಿಯ ಆಡಿಯನ್ಸ್ ಕನ್ನಡಿಗರಿಗೆ ಮಾನವನೆದೆಯಲ್ಲಿ ಆರದೆ ಉರಿಯಲಿ ದೇವರು ಹಚ್ಚಿದ ದೀಪ. ಎಲ್ಲರನ್ನೂ ಇವತ್ತು ಫಸ್ಟ್ ಟೈಮ್ ನಾನು ಈ ರೀತಿ ಭೇಟಿ ಆಗ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ದಯವಿಟ್ಟು ಕೊನೆಯವರೆಗೂ ನೋಡಿ, ಪ್ರೋತ್ಸಾಹ ಮಾಡಿ. ನಿಮಗೆ ತುಂಬ ಕ್ಯೂರಿಯಸ್ ಆಗಿರೋ ಸ್ಟೋರಿ ಸಿಗುತ್ತೆ. ಆ್ಯಂಡ್ ಎಸ್ಪೆಷಲಿ ಸಂದೀಪ್, ವೆರಿ ಕೈಂಡ್ ಆಫ್ ಯು ಸರ್. ನಿಮ್ಮ ಸ್ಟುಡಿಯೋಲಿ ನಿಮ್ಮನ್ನ ನೋಡಿ ಐ ಆಮ್ ಆ್ಯಕ್ಚುಲಿ ಯೋರ್ ಫ್ಯಾನ್. ಐ ಆಮ್ ವೆರಿ ಥ್ರಿಲ್ಡ್ ಆ್ಯಂಡ್ ಆನರ್ಡ್. And I really welcome all the audience to join this podcast. Yes madam. ಈ ಜಾಯ್ಸಿ ಜೋಸೆಫ್ ಯಾರು, ಎಲ್ಲಿಯವರು? ನಾನು ಪ್ರಾರಂಭದಲ್ಲಿ ಹೇಳಿದೆ ಕನ್ನಡ ಬರುತ್ತೆ ಇವರಿಗೆ ಅಂತ ಹೇಳಿ. ಹಾಗಾಗಿ ಒಂದ್ ನೆಲೆಯಲ್ಲಿ ಒಂದಿಷ್ಟು ಜನರಿಗೆ ಕೌತುಕ ಆಗಿರುತ್ತೆ, ಯಾರು ಇವರು ಅಂತ ಕೇಳೋರು ಇರ್ತಾರೆ. ಸೊ ಅಂತವ್ರಿಗೆ ಏನ್ ಆನ್ಸರ್ ಕೊಡ್ತೀರಾ ಅಂತ? ಓಕೆ ಪಾ, ನಾನು ಕನ್ನಡತಿ. That's the lovely designation that I carry all over the world. ಹಳ್ಳಿ ಹುಡುಗಿ ಟೆಕ್ನಿಕಲಿ. ರಿಯಲಿ? ಓಕೆ ಓಕೆ. ಎಸ್. ಸೊ ತರೀಕೆರೆಯಲ್ಲಿ ತರೀಕೆರೆ ಹತ್ರ ಬೀರೂರು ಅಂತ ಒಂದು ಊರಿದೆ. ಸೊ ಅಲ್ಲಿ ನಾನು ಹುಟ್ಟಿದ್ದು. ಆ್ಯಂಡ್ ದೆನ್ ತರೀಕೆರೆಯಲ್ಲಿ ನಾವು ಸುಮಾರು 25 ವರ್ಷ ಇದ್ವಿ. ಸೊ ಐ ಹ್ಯಾಡ್ ಮೈ ಪ್ರೈಮರಿ ಎಜುಕೇಶನ್ ದೇರ್. ಆ್ಯಂಡ್ ದೆನ್ ಭದ್ರಾವತಿಯಲ್ಲಿ ಹೈಸ್ಕೂಲ್, ಮತ್ತು ದಾವಣಗೆರೆಯಲ್ಲಿ ಇಂಜಿನಿಯರಿಂಗ್.
and then Bangalore, and then USA. Yes. ಸದ್ಯಕ್ಕೆ USA ಕ್ಯಾಲಿಫೋರ್ನಿಯಾದಲ್ಲಿ ಇದ್ದೀರಾ. Yes. ಈ ಸಂದರ್ಶನಕ್ಕೋಸ್ಕರ ಈಗ ಸದ್ಯಕ್ಕೆ ಇಲ್ಲಿಗೆ ಬಂದಿದ್ದೀರಾ. Yes, yes. ಸಾಗರದ ಆಚೆ ಅಂತ ನಾನು ಹೇಳಿದೆ, ಸಾವಿರಾರು ಮೈಲು ದೂರದಿಂದ ಇಲ್ಲಿಗೆ ಬಂದಿದ್ದೀರಾ. Yes. ಯಾಕೆ ಈಗ ಮತ್ತೆ ಊರೂರು ಸುತ್ತಾ ಇದ್ದೀರಾ? ಅಂದ್ರೆ ನೀವು US ಅಲ್ಲಿ ಸೆಟ್ಲ್ ಆಗಿದ್ದು ಹೇಗೆ? ಮದುವೆ ಆದ್ಮೇಲೆ ಹೋಗಿದ್ದ? Yes, yes. Marriage clearly brought me to USA. Okay. And then magu aitu, as usual, the first year I got conceived. ಆದ್ರೆ ಲೈಕ್ ಎವ್ರಿ ಮದರ್ ಅಲ್ಲ, ನಾನು ತಾಯಿ ಮಗು ಆದ ತಕ್ಷಣ ಸ್ವಲ್ಪ ಎಂಗೇಜ್ ಆಗ್ತಾರೆ. ಬಟ್ ಐ ವಾಸ್ ಕ್ಯೂರಿಯಸ್ಲಿ ವೇಟಿಂಗ್ 3.5 years ಆದ ತಕ್ಷಣ ಮಗುನ ಡೇ ಕೇರ್ ಅಲ್ಲಿ ಕಳಿಸ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ಬೋದು ಅಂತ. ಬಟ್ 2.5 yearsಗೆ ಒಂದು ಆಘಾತ ನಮ್ಮ ಲೈಫ್ ಅಲ್ಲಿ ಆಯ್ತು. ಅಷ್ಟು ಕನ್ಸಿಟ್ಕೊಂಡಿರೋ ನಮ್ಗೆ ಲೈಕ್ ರೆಗ್ಯುಲರ್ ಯಾವ ನಾರ್ಮಲ್ ಆಗಿ ಯಾವ ತಂದೆ ತಾಯಿ ಏನ್ ಕನ್ಸಿರುತ್ತೋ, ಒಂದ್ಸಲ ದಿಢೀರ್ ಅಂತ ವಿಷಯ ಬರುತ್ತೆ, ಮಗುಗೆ ಒಂದು ಜೆನೆಟಿಕ್ ಡಿಸಾರ್ಡರ್ ಗೊತ್ತಾಗಿದೆ. ಅಂಡ್ ಅದೇನು ಅಂತಂದ್ರೆ ಆ ಕಾಯಿಲೆ ಇರೋ ಮಕ್ಕಳು 13ರಿಂದ 16 ವರ್ಷದೊಳಗೆ ತೀರ್ಕೋತಾರೆ ಅಂತ. ಸೊ ಅದು ಆಕ್ಚುಲಿ ನನ್ನ ತಾಯಿ ಮನೆಗೆ ಬಂದಿದ್ದೆ. ಅಪ್ಪ ಅಮ್ಮ ಮೈಸೂರಲ್ಲಿ ಇರ್ತಾರೆ ಈಗ. ಸೊ ಹಾಗೆ ಜಸ್ಟ್ ಬಿಕಾಸ್ ಮಗುಗೆ 3 ವರ್ಷ ಆದ್ರೆ ಮತ್ತೆ 6 ತಿಂಗಳೆಲ್ಲ ಬರಕ್ಕಾಗಲ್ಲ ಅಂತ ಹೇಳಿ ಒಂದ್ಸಲ ನೋಡ್ಕೊಂಡು ಹೋಗ್ಬೇಡ ಅಂತ ಬಂದಾಗ ಕೋಇನ್ಸಿಡೆನ್ಷಿಯಲ್ ಫೈಂಡಿಂಗ್ ಆಗಿ ಆಕ್ಚುಲಿ ವಿ ಗಾಟ್ ಲಕ್ಕಿ. ಅದರ್ವೈಸ್ ಈ ಕಾಯಿಲೆ 5 ವರ್ಷ ಅಥವಾ 6 ವರ್ಷ ಇರೋ ಟೈಮಲ್ಲಿ ಗೊತ್ತಾಗುತ್ತೆ. ಸೊ ನನ್ ಮಗುಗೆ 2.5 ವರ್ಷದಲ್ಲೇ ಗೊತ್ತಾಯ್ತು. ಮಗು ಚೆನ್ನಾಗಿ ಇದ್ರು, ಆದ್ರೆ ತಾಯಿದು ಇನ್ಸ್ಟಿಂಕ್ಟ್ ಇರುತ್ತಲ್ಲ, ಸೊ ನನ್ಗೆ ಯಾವಾಗ್ಲೂ ಗೊತ್ತಾಗ್ತಾ ಇತ್ತು ಏನೋ ತೊಂದ್ರೆ ಇದೆ ಮಗುಗೆ ಅಂತ. ನಡೆಯೋದೆಲ್ಲ ಬೇಗ ಇಲ್ಲ, ಮತ್ತೆ 8 ತಿಂಗಳಿಗೆ ಅವನು ಓದಕ್ಕೆಲ್ಲ ಶುರು ಮಾಡಿದ್ದ. ಸೊ ಇಂಟೆಲೆಕ್ಚುಯಲಿ ವೆರಿ ಸ್ಟ್ರಾಂಗ್, ಬಟ್ ಫಿಸಿಕಲಿ ನಾಟ್ ಏಬಲ್ ಟು ರೀಚ್ ದ ಮೈಲ್ ಸ್ಟೋನ್. ಸೊ ಒಟ್ಟು ವ್ಯತ್ಯಾಸ ಕಾಣ್ತಾ ಇತ್ತು ನನ್ಗೆ. ಬಟ್ ಅವನೇ ಮೊದಲನೇ ಮಗು ಅಲ್ವಾ, ಅಂಡ್ ದೆನ್ ಅಮೆರಿಕದಲ್ಲಿ ಬೇರೆ ವ್ಯವಸ್ಥೆ ಇರುತ್ತೆ, ಸೊ ಮಾತಾಡ್ತಾ ಇರ್ಲಿಲ್ಲ ಸರಿಯಾಗಿ. ಸೊ ಇದೆಲ್ಲ ಇತ್ತು. ಬಟ್ ಆಘಾತ ಆದ್ಮೇಲೆ ಅದು ಆಕ್ಚುಲಿ ದಟ್ ಇಸ್ ದ ಜೆನೆಸಿಸ್ ಆಫ್ ಒಡಲು. ಆಕ್ಚುಲಿ ಒಡಲು ನನ್ನ ಚಿಂತೆಯಲ್ಲೂ ಇರಲಿಲ್ಲ, but of course I was fascinated. ಅವನು ಹುಟ್ಟಿದ್ದೇ ಒಡಲು ಪ್ರಾರಂಭ ಆಗೋದಕ್ಕೆ. Yes, he is the hero of the story. Okay. So ಅದಾದ್ಮೇಲೆ ಏನಾಯ್ತು, ಆಕ್ಚುಲಿ ವಾಟ್ ಐ ವುಡ್ ಹ್ಯಾವ್ ಡನ್, ಏನ್ ಮಾಡ್ಬೇಕಿತ್ತು ಅಂದ್ರೆ ಫಸ್ಟ್ ಫ್ಲೈಟ್ ತಗೊಳ್ಬೇಕಿತ್ತು, USA ಹೋಗ್ಬೇಕಿತ್ತು. ಬಟ್ ಆ ಗಾಬರಿಯಲ್ಲಿ ಹೇಗೆ ನೀವು ಸಿನಿಮಾಲಿ ತೋರಿಸ್ತೀರಿ ಅಲ್ಲ, ಫೋನ್ ಬಂತು, ನೆಲ ಮೇಲೆ ಬಿದ್ದಾಯ್ತು, ಮನೆಯವರಿರೋರೆಲ್ಲ ಹೆದರ್ಕೊಂಡ್ರು, ಎಲ್ಲ ಆಯ್ತು ಆ ತರ. ಸೊ ಡಾಕ್ಟರ್ ಹತ್ರ ಹೋದ ತಕ್ಷಣ ಡಾಕ್ಟರ್ ಹೇಳ್ತಾರೆ, ಇದು ಖಂಡಿತ ನೀವು ಬೇಗ ಬೇಗ ಎಲ್ಲ ಏನಿದೆ ಡ್ಯೂ ಡಿಲಿಜೆನ್ಸ್ ಎಲ್ಲ ಮಾಡ್ಬೇಕು ಅಂತ. ಸೊ ನಮಗೆ ಆಕ್ಚುಲಿ ಅಮೆರಿಕದಲ್ಲೆಲ್ಲ ವ್ಯವಸ್ಥೆ ಇತ್ತು. ನಾನು ಕೂಡ ನನ್ನ ಮನೆಯವ್ರಿಗೆ ಫೋನ್ ಮಾಡಿದಾಗ ಅವ್ರು ಕೂಡ ಸಡನ್ ಆಗಿ ಹೇಳ್ಬಿಟ್ಟೆ, ಏನು ಟೈಮ್ ತಗೊಂಡಿಲ್ಲ, ಇಂಡೈರೆಕ್ಟ್ ಆಗಿ ಯಾರ ಹತ್ರನೂ ಹೇಳಿಸ್ಲಿಲ್ಲ. ಬಿಕಾಸ್ ನಾನೇ ಶಾಕಲ್ಲಿ ಇದ್ದೀನಲ್ಲ, ಹಿಂಗೆ ಹ್ಯಾಂಡಲ್ ಮಾಡ್ಬೇಕು ಗೊತ್ತಾಗಿಲ್ಲ ನನಗೆ. ಸೊ ಅವ್ರಿಗೂ ಬಹಳ ಆಘಾತ ಆಯ್ತು. ಹವೆವರ್ 2 months ಇಲ್ಲೇ ಇದ್ದು ನಾವು ಎಲ್ಲ ಡ್ಯೂ ಡಿಲಿಜೆನ್ಸ್ ಮಾಡ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ಒಂದು ಐಡಿಯಾ ಬಂತು. ಸೊ ಆ ಟೈಮಲ್ಲಿ US ಅಂತಂದ್ರೆ ನಮ್ಗೆ ಅಪಾಯಿಂಟ್ಮೆಂಟ್ಸ್ ಇರುತ್ತೆ, ಎವ್ರಿಥಿಂಗ್ ಇಸ್ ಸೋ ಆರ್ಗನೈಸ್ಡ್, ಸ್ವಲ್ಪ ಕಂಪೇರಿಟಿವ್. ಸೊ ಇಲ್ಲಿ ಮಗುನ ಎಷ್ಟೊತ್ತಿಗೆ ಒಳಗೆ ಕರ್ಕೋತಾರೆ ಗೊತ್ತಿಲ್ಲ ಅಲ್ಲ. ಸೊ 6 ಗಂಟೆಗೆ ಕರ್ಕೊಂಡು ಹೋಗಿ ಕಾಯ್ತಾ ಇದ್ದೆ. ಆ ಮಕ್ಕಳನ್ನ ಹ್ಯಾಂಡಲ್ ಮಾಡಕ್ ಆಗಲ್ಲ, ತುಂಬಾ ಹೈಪರ್ ಇರ್ತಾರೆ, ಎಲ್ಲ ವಿಷಯ ಇತ್ತು. ಬಟ್ ಆ ಟೈಮಲ್ಲಿ ನಾನು ನನ್ನ ತರನೇ ಬಂದಿರೋ ತಾಯಂದ್ರಿನ, ಅಫ್ಕೋರ್ಸ್ ಬೆಳಗ್ಗೆ 6 ಗಂಟೆಗೆ ಹೋದ್ರೆ ರಾತ್ರಿ 8 ಗಂಟೆಗೆ ಸಿಗ್ತಾ ಇತ್ತು, 6 ಗಂಟೆ 5 ಗಂಟೆ ಆತರ. ಸೊ ಅಲ್ಲಿವರೆಗೂ ಎಲ್ಲಾ ತಾಯಂದ್ರ ಜೊತೆ ಮಾತುಕತೆ ಆಯ್ತು. ಸೊ ಅದು ನನ್ಗೆ ತುಂಬಾ ಶಾಕಿಂಗ್ ಇತ್ತು. ಅವ್ರ ಸ್ಟೋರೀಸ್ ಆಗ್ಲಿ, ಅವ್ರಿಗೆ ಏನ್ ಕಷ್ಟ ಆಗ್ತಾ ಇದೆ ಆಗ್ಲಿ, ತುಂಬಾ ತೊಂದ್ರೆ. ಅಲ್ಲಿಂದಾನೇ ನನ್ಗೆ ಯೋಚನೆ ಬಂದಿದ್ದು, ನಮಗೂ ಅಂದ್ರೆ ಭಾರತದಲ್ಲಿರೋರ್ಗೂ US ಅಲ್ಲಿರೋರ್ಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಟು ಬ್ಯಾಟಲ್ ದ ಸೇಮ್ ಇಶ್ಯೂ. ಸೇಮ್ ಇಶ್ಯೂ, ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ ನಮ್ಗೆ. ಆಮೇಲೆ ಏನಾಯ್ತು ಮೇಡಮ್? ಸೊ ಆಮೇಲೆ ನಾವು ವಾಪಸ್ ಹೋದ್ವಿ. ವಾಪಸ್ ಹೋಗಾದ್ಮೇಲೆ ಆಲ್ರೆಡಿ ರಿಪೋರ್ಟ್ ಮಾಡಿದ್ವಿ ಅಲ್ಲ, ಸೊ ಅಪಾಯಿಂಟ್ಮೆಂಟ್ ಕೊಟ್ಟು ಅವ್ರು ಕಾಯ್ತಾ ಇದ್ರು ನಾವು ಬರ್ಲಿ ಅಂತ. ಒಂದ್ ರೂಮಲ್ಲಿ ನಮ್ಮನ್ನ ಕರೀತಾರೆ, ಎಲ್ಲ ಡಿಪಾರ್ಟ್ಮೆಂಟ್ಸ್ ಬಂದು ಮಗುನ ಆ ರೂಮಲ್ಲಿ ಮೀಟ್ ಆಗಿ. ಸೊ ನನ್ಗೆ ಶಾಕ್ ಆಯ್ತು ಲಿಟರಲಿ. ಇಲ್ಲಿ ಪಟ್ಟಿರೋ ಪಾಡು, ಇಲ್ಲಾಗಿರೋ ವ್ಯವಸ್ಥೆ, ತಾಯಿಗೊಂದು ಕಷ್ಟ, ಕಣ್ಣೀರೇ ಕಣ್ಣೀರೇ ಕಣ್ಣೀರೇ. ಮಗು ಅಳ್ತಾ ಇದೆ, ಅದಕ್ಕೆ ಅರ್ಥ ಆಗಲ್ಲ, ಅದನ್ನ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ. ಎಷ್ಟು ಅಪ್ಪ ಅಮ್ಮ ಇದಾರೆ ಜೊತೆಯಲ್ಲಿ ಅಂದ್ರೂ ಆಗ್ತಾ ಇಲ್ಲ. ಬಟ್ ಅಲ್ಲ ಹೋಗ್ತೇವೆ, ಇಟ್ಸ್ ಸೋ ಸಿಂಪಲ್, ಸೋ ಈಸಿ. ಬಂದು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಆಮೇಲೆ ಸೋಷಿಯಲ್ ವರ್ಕರ್ಸ್ ಬರ್ತಾರೆ, ಒಬ್ರು ಆದ್ಮೇಲೆ ಒಬ್ರು. ಲೈಕ್ one department is covering us mentally, one department is leading us
ಫಿಸಿಕಲಿ ಏನೇನ್ ಬೇಕು ಅಂತ, ಮತ್ತೆ ಅಪಾಯಿಂಟ್ಮೆಂಟ್ಸ್ ಎಲ್ಲ ಚಾರ್ಟ್ ಅಲ್ಲಿ ಸ್ಕೆಡ್ಯೂಲ್ ಆಗಿದೆ. ಸೋ ಡಿಸಿಪ್ಲಿನ್ ಅಂಡ್ ಆರ್ಗನೈಸ್ಡ್. ಫೋಕಸ್ ಬರೀ ನಮ್ಗೆ ಕಾಯಿಲೆ ಮೇಲೆ ಅದೇನ್ ಮಾಡ್ಬೇಕು ಅದ್ರಲ್ಲೇ ಇತ್ತು. ಸೊ ಅದು ವ್ಯತ್ಯಾಸ ಬಹಳ ಕಾಣಿಸ್ತು ನನ್ಗೆ. ಆಗ ನನಗೆ ಐಡಿಯಾ ಬಂತು, ನಮ್ಮ ಭಾರತದಲ್ಲಿ ಈಗ ಅವ್ರ ತಾಯಂದಿರಿಗೂ ಈ ಸೌಲಭ್ಯಗಳು ಸಿಗ್ಬೇಕು ಅಂತ. ಆಮೇಲೆ ನನಗೆ ಅನ್ನಿಸ್ತು, ಅದೇ ವೇಳೆಯಲ್ಲಿ ನಾನು ಟಿವಿಯಲ್ಲಿ ಒಂದು ನ್ಯೂಸ್ ನೋಡ್ದೆ. ಆಕ್ಚುಲಿ ಗಂಡ ಹೆಂಡತಿ ಇಬ್ರು ಡಾಕ್ಟರ್ ಇರ್ತಾರೆ. ಸೊ ಒಬ್ರು ಡಾಕ್ಟ್ರು ಅಂದ್ರೆ ವೈಫ್ ಡಾಕ್ಟರ್, ಅವರು ಮಗುನ ನೋಡೋದಕ್ಕೆ ಡೆಡಿಕೇಟ್ ಆಗಿ ಕೆಲಸ ಬಿಡ್ತಾರೆ. ಸೊ ತಂದೆ ಮಾತ್ರ, ಅಪ್ಪ ಮಾತ್ರ ಕೆಲಸ ಮಾಡ್ತಿರ್ತಾರಲ್ಲ. ಒನ್ ಫೈನ್ ಡೇ ದಿಸ್ ಲೇಡಿ ಬಾಲ್ಕನಿಯಿಂದ ಜಂಪ್ ಮಾಡಿ ಸತ್ತೋಗ್ತಾರೆ. ಯಾಕೆ ಅಂತಂದ್ರೆ ಈ ಪರಿಸ್ಥಿತಿಯಲ್ಲಿ ಅವ್ರದ್ದು ಮೆಂಟಲ್ ಹೆಲ್ತ್ ಕೇರ್ ಮಾಡಿಲ್ಲ. ಸೊ ಅವರು ಅಷ್ಟು ಇಮ್ಯಾಜಿನ್ ಮಾಡಿ, ಒಂದು ಡಾಕ್ಟರ್ ಆಗಿ ಅವರೇ ಅಷ್ಟು ಅವ್ರ ಸ್ವಾಧೀನನ ಕಳ್ಕೋಬೇಕು ಅಂತಂದ್ರೆ ಮೆಂಟಲಿ ಎಷ್ಟು ಪ್ರೆಷರ್ ಇರ್ಬೋದು. ಮತ್ತೆ ಇನ್ನ ಈ ಕಡೆ ನಾವು ರೂರಲ್ ಏರಿಯಾ ಅವ್ರ ಸ್ಟೋರೀಸ್ ಎಲ್ಲ ಕೇಳ್ಬಿಟ್ರೆ ತುಂಬಾ ಕಷ್ಟ ಇದೆ. USA ಅಲ್ಲಿ ಕೂಡ 97% ಆಫ್ ದ ಫ್ಯಾಮಿಲೀಸ್ affected by this disability or families, so 97% are divorced. Yes. ಸೊ ಅಲ್ಲಿ ಕರ್ಕೊಂಡು ಹೋಗ್ತೀರಾ, ಅನಂತರ ಏನಾಗುತ್ತೆ, ಅವನ ಚೇಂಜಸ್ ಯಾವ ರೀತಿ ಆಗುತ್ತೆ? ಸೊ ಸಿ, ಈ ಕಾಯಿಲೆಗೆ ಮದ್ದಿಲ್ಲ. ಓಕೆ, ಅದು ಎಲ್ಲೂ ಇಲ್ಲ. ಓಕೆ. ಸೊ ಆಮೇಲೆ ಬಟ್ ಸೋ ಮೆನಿ ಕಂಪನೀಸ್ ಎಲ್ಲ ಟ್ರಯಲ್ ಮಾಡ್ತಾರೆ. ಓಕೆ, ಸೊ ಅದಕ್ಕೆಲ್ಲ ನಮ್ಮ ಮಗುನ್ ಕೊಟ್ವಿ, ಅಟ್ಲೀಸ್ಟ್ ನೆಕ್ಸ್ಟ್ ಬರೋ ಜನರೇಷನ್ಗಾದ್ರೂ ಹೆಲ್ಪ್ ಆಗ್ಲಿ ಅಂತ. ಅಂಡ್ ಒನ್ ಫೈನ್ ಡೇ ದಿಸ್ ಸೆಡ್ ಯಾವ್ದೋ ಒಂದು ಮದ್ದು ರಿಲೀಸ್ ಆಗಿದೆ ಅಂತ ಹೇಳಿದ್ರು. ಅಂಡ್ ದಟ್ ಇಸ್ $3 million. Yes, per year. It's like ಒಂದು ಲಂಬೋಗಿನಿ ಕಾರ್ದು per month cost. Okay, so ಇವಾಗ right now ಅದೇನು it's not a promising drug. Okay, it's not a cure yet. ಏನೋ ಒಂದು ಅವ್ರೇನೋ ಪ್ರಾಣಿ ಮೇಲೆ ಟ್ರಯಲ್ ಮಾಡಿದ್ರು, ಸ್ವಲ್ಪ ಸಪೋರ್ಟ್ ಸಿಗುತ್ತೆ ಅಂತಂದ್ರು. ಅದನ್ನ ಕೊಡ್ತಾ ಇದೀವಿ ಈಗ, ಬಟ್ ವಿ ಆರ್ ನಾಟ್ ಸೀಯಿಂಗ್ ಎನಿ ರಿಸಲ್ಟ್ಸ್ ಅಂತ ಏನು ಕಾಣಿಸ್ತಾ ಇಲ್ಲ. ನನಗೆ ಅದೇ ಇಲ್ಲಿರೋರು ತುಂಬಾ ಫೋನ್ ಮಾಡ್ತಾರೆ. ಅಂದ್ರೆ ಹೇಗೆ ಮೇಡಮ್, ಅಂಗವೈಕಲ್ಯತೆ ಬರುತ್ತಾ ಅಥವಾ ಯಾವ ರೀತಿ ಬರುತ್ತೆ ಅಂತ? ಅಂದ್ರೆ ಇದು ಎಷ್ಟು ಮಕ್ಕಳಲ್ಲಿ ಒಬ್ರಿಗೆ ಬರೋದು ಇದು? ಆತರ ಇದು ಸುಮಾರು ಲಕ್ಷದಲ್ಲಿ ಒಬ್ರಿಗೆ ಬರುತ್ತೆಪ್ಪ. ಸೊ ತಾಯಿ, this is a very important topic actually. ತಾಯಿಗೆ if the mother is the carrier, ಆ ಡಿಫೆಕ್ಟಿವ್ ಜೀನ್ ಏನಿರುತ್ತಲ್ಲ ಅದನ್ನ ತಾಯಿ ಬಾಡಿಯಲ್ಲಿ ಅದು ಕ್ಯಾರಿ ಆಗಿದ್ರೆ, ಬಂದಿದ್ರೆ, ವಂಶ ಪರಂಪರವಾಗಿ ಬಂದಿದ್ರೆ, ಸೊ ಗಂಡು ಮಗು ಆದ್ರೆ ಮಾತ್ರ ಬರುತ್ತೆ ಈ ಕಾಯಿಲೆ. ಇಟ್ಸ್ ಕಾಲ್ಡ್ as Duchenne muscular dystrophy ಅಂತ. ಹೆಣ್ಣು ಮಗು ಆದ್ರೆ ಬರೋದಿಲ್ಲ. ಸರಿಯಾ ಅಂತ ನಾನು ಅನ್ಕೊಂಡಿದ್ದೆ. ಬಿಕಾಸ್ ಡಾಕ್ಟರ್ ಅದೇ ಹೇಳಿದ್ರು, ಇದಿದ್ದು ವಿಷಯ, ಓಕೆ ಇನ್ ನೋಡ್ಕೊಳ್ಳಿ ಅಂತ. ಸೊ ಐ ಡಿಕ್ಲೇರ್ಡ್ ಇಟ್ ಇನ್ ಮೈ ಮೈಂಡ್, ಓಕೆ ನಾನ್ ತಪ್ಪಾಗಿದೆ, ನನ್ನಿಂದ ಆಯ್ತು ಈ ತರ. ಸೊ ಏನೇನೋ ಯೋಚನೆ ಬಂತು. ಸೊ ಮೇ ಬಿ ಮೈ ಹಸ್ಬೆಂಡ್ ಬೇರೆಯವ್ರನ್ನ ಮದ್ವೆ ಆಗಿದ್ರೆ ಮಗು ಹಿಂಗ್ ಆಗ್ತಿರ್ಲಿಲ್ಲ, ಆಲ್ ದೋಸ್ ಥಿಂಗ್ಸ್. ಬಟ್ ಫಾರ್ ಮೈ ಸರ್ಪ್ರೈಸ್ ಅಂಡ್ ಇಟ್ಸ್ ಪ್ಯೂರ್ ಗ್ರೇಸ್ ಆಫ್ ಗಾಡ್, ನನ್ನ ಫ್ರೆಂಡ್ಸ್ ಎಲ್ಲ ಡಾಕ್ಟರ್ಸ್ ಇದ್ದಾರೆ, ಮೈ ಕ್ಲೋಸ್ ಫ್ರೆಂಡ್ಸ್, ಚೈಲ್ಡ್ಹುಡ್ ಬಡೀಸ್ ಎಲ್ಲ. ಸೊ ಅವರು ನನ್ಗೆ ಫೋರ್ಸ್ ಮಾಡಿ ನಿಂದು ಜೆನೆಟಿಕ್ ಟೆಸ್ಟ್ ಒಂದ್ಸಲ ಮಾಡ್ಸೋಣ ಅಂತ ಹೇಳಿದ್ರು, ಜೀನ್ ಟೆಸ್ಟ್ ಮಾಡ್ಸೋಣ ಅಂತ. ಸೊ ನಾನಂದೆ ಇಟ್ ಇಸ್ ಡಿಕ್ಲೇರ್ಡ್, ಸೊ ಇನ್ನೇನಕ್ಕೆ ಮತ್ತೆ ಅಂತ. ಅದೇನೋ ಸಮ್ ಫೋರ್ಸ್, ಯು ನೋ ದ ಗ್ರೇಸ್ ಆಫ್ ಗಾಡ್. ಸೊ ಮಾಡಿಸಿ ನೋಡಿದ್ವಿ. ಅಂಡ್ ದೆನ್ ದ ರಿಪೋರ್ಟ್ ಬಂತು. ರಿಪೋರ್ಟ್ನ ಒಂದ್ ವಾರ ನಾನು ಓಪನ್ ಮಾಡಲಿಲ್ಲ. ಆಕ್ಚುಲಿ ಹಾಸ್ಪಿಟಲಿಂದ ಇಸ್ಕೊಂಡೇ ಬಂದಿಲ್ಲ. ಅವ್ರಂದ್ರೆ ಲೈಕ್ ಇನ್ US ವಿ ಗೆಟ್ ಇಟ್ ಇನ್ ದ ಪೋರ್ಟಲ್, ಎಲ್ಲ ಸಾಫ್ಟ್ವೇರ್ ಅಲ್ಲಿ ನಮ್ಗಿರುತ್ತೆ, ಇಟ್ ವಿಲ್ ಬಿ ವೆರಿ ಹ್ಯಾಂಡಿ. ಫೋನ್ ಮಾಡಿದ್ರು, ಕರ್ಕೊಂಡೋಗಿ ತಗೊಂಡೋಗಿ ಮೇಡಮ್ ಅಂತ. ನಾನು ಓಕೆ, ಬಿಕಾಸ್ ನಂಗೆ ಧೈರ್ಯ ಇಲ್ಲ, ಬಿಕಾಸ್ ಯು ದಟ್ಸ್ ಗೋಯಿಂಗ್ ಟು ಟೆಸ್ಟ್ ಇಟ್ ರೈಟ್. ಸೊ ಆಮೇಲೆ ಸರಿ ಅಂತ ಹೇಳಿ ಅವ್ರು ಹೇಳಿದ್ರು, ಮ್ಯಾಮ್ ನೀವು ಬಂದು ತಗೊಂಡೋಗಿಲ್ಲ ಅಂದ್ರೆ ನಾವ್ ಇದನ್ನ ಡಿಸ್ಕಾರ್ಡ್ ಮಾಡ್ತೀವಿ ಅಂತ. ಸೊ ಸರಿ ಅಂತ ತಗೊಂಡ್ ಬಂದಿಟ್ಟೆ. ನೆದ 15 days ಅದನ್ನ ಓಪನೇ ಮಾಡ್ಲಿಲ್ಲ. ಆಮೇಲೆ ಸಡನ್ ಆಗಿ ಒಂದಿನ ಜಸ್ಟ್ ಓಪನ್ ಮಾಡು ಅಂತ ಏನೋ ಒಂದು ಅನಿಸ್ತು, ಸರಿ ಅಂತ. when I open and see Joyce Joseph is not the carrier of the defective gene. Oh my God. Okay. I was really surprised. ನಾನು ಅಲ್ಲೇ ಕೂಸ್ತು ಜೋರಾಗಿ ಅಳಕ್ ಶುರು ಮಾಡಿದೆ. ಯಾರೂ ಇರ್ಲಿಲ್ಲ ಅವತ್ತು, ಬಿಕಾಸ್ ಮೈ ಹಸ್ಬೆಂಡ್ ವಾಸ್ ದೇರ್ ಆಲ್ರೆಡಿ. ಇಲ್ಲಿ ನನ್ನ ಮನೆಯಲ್ಲಿ ಆ ಪರಿಸ್ಥಿತಿ ಹೆಂಗಾಯ್ತು ಅಂದ್ರೆ, ಅನ್ಫಾರ್ಚುನೇಟ್ಲಿ ನಾನು ನನ್ನ ಮನೇಲಿ ಇದ್ದೆ, ನನ್ನ ಅಪ್ಪ ಅಮ್ಮನ ಮನೆಯಲ್ಲಿ. ಸೊ ಆತರ ಈಗ ಅಪ್ಪ ಅಮ್ಮ ನಮ್ಮನ್ನ, ಎಸ್ಪೆಷಲಿ ನಮ್ ಜನರೇಷನ್ ಅವ್ರನ್ನ ತುಂಬಾ ಪ್ರೀತಿಯಿಂದ ಬೆಳೆಸಿರ್ತಾರೆ ಅಲ್ವಾ. ಅವ್ರಿಗೆ ನನ್ನ ಮನೇಲಿ ಅಂತೂ ನಮ್ಮ ಮಮ್ಮಿ ಒಂದು ಲೋಟ ಹಿಂಗೆ ಇಡ್ಸಿಲ್ಲ. ಸೊ ಅವ್ರಿಗೆ ಆಲ್ರೆಡಿ ಅಮೆರಿಕಾಗ ಹೋಗಿ ಅವಳು ಅಷ್ಟು ಕೆಲಸ ಮಾಡ್ತಾ ಇದ್ದಾಳೆ, ಅದೇ ಜಾಸ್ತಿ ಅವ್ರಿಗೆ. ಓಕೆ, ಹಿಂಗಾಯ್ತು ಅಂದ ತಕ್ಷಣ ಎಲ್ಲಾರು ಒಂದೊಂದ್ ರೂಮಲ್ಲಿ ಅಳ್ತಾ ಇದ್ದಾರೆ. ಸೊ ನನ್ಗೆ ಇನ್ನೂ ಜಾಸ್ತಿ ಅವ್ರಿಗೆ ಏನ್ ಹೇಳ್ಕೊಳ್ಳಿ ಅಂತ ಏನೋ. ಆಮೇಲೆ ಇಲ್ಲಿ ನೋಡಿದ್ರೆ ಈ ತರ ಬಂದಿದೆ.
ಅಂಡ್ ದೆನ್ ಅದು ಒಂಥರ ನನಗೆ ಸ್ಫೂರ್ತಿ ಸಿಕ್ತು. ಓಕೆ. ಸಿ ಬಿಕಾಸ್ ಐ ವಾಸ್ ಡೈಯಿಂಗ್ ಔಟ್ ಆಫ್ ಗಿಲ್ಟ್. ನನ್ನಿಂದ ಮಗು ಹಿಂಗಾಯ್ತು, ನನ್ನಿಂದ ನನ್ನ ಹಸ್ಬೆಂಡ್ ಹಿಂಗಾಯ್ತು ಅಂತ. ಸೊ ಬಟ್ ಲೇಟರ್ ಯು ಸಿ ದಟ್ ಇಸ್ ವೇರ್ ಇದನ್ನ ಯಾರು ತಡೆಯೋಕ್ಕಾಗೋದಿಲ್ಲ. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಟು ಎನಿ ಒನ್ ಎನಿ ಟೈಮ್. ದಟ್ ಇಸ್ ವೈ ವಿ ನೀಡ್ ಟು ಬಿ ಪ್ರಿಪೇರ್ಡ್. ಅದಕ್ಕೆ ಒಡಲು, ದಟ್ ಇಸ್ ವೈ ನಾವು ಅವಿರತವಾಗಿ ಇದ್ರ ಬಗ್ಗೆ ಪರಿಶ್ರಮಿಸ್ತಾ ಇದ್ದೀವಿ. ಸಿಸ್ಟಮ್ ನ ಸೆಟಪ್ ನ ಅರೇಂಜ್ ಮಾಡ್ಕೊಂಡಿದ್ದೀವಿ. ಈಗ ಒಡಲು ಅನ್ನುವಂತ ಸಂಸ್ಥೆ ಕೇವಲ ಈ ಬಗೆಯ ಕಾಯಿಲೆ ಇರುವಂತಹ ಮಕ್ಕಳಿಗೆ ಮಾತ್ರ ಸಹಾಯ ಮಾಡುತ್ತಾ ಅಥವಾ ಎಲ್ಲಾ ತರದ ವಿಕಲಚೇತನರಿಗೂ ಸಹಾಯ ಮಾಡ್ತಿದ್ದಾರೆ? ಹೇಗೆ? ಲವ್ಲಿ ಕ್ವೆಶ್ಚನ್. ಸೊ ನನಗೇನಾಯ್ತು, ವಿಕಲಚೇತನರ ವ್ಯವಸ್ಥೆ ಮತ್ತು ಅವಸ್ಥೆ ಅರಿವಾಯ್ತು. ಓಕೆ. ಎಸ್ಪೆಷಲಿ ಅವರ ತಾಯಂದ್ರು ಇಲ್ಲಿದ್ರಿ ಆ ಟೈಮಲ್ಲಿ ತೊಂದರೆ ಆಯ್ತು ನಿಮ್ಗೆ? ಆಯ್ತಾ. ಅವರ ತಾಯಂದ್ರು ಒಂದೊಂದು ಸ್ಟೋರಿ ಅಂತೂ ಬಹಳ ಭಯಾನಕವಾಗಿದೆ. ತಾಯಿ ಮಗುನ ಕರ್ಕೊಂಡು 2 ಮಕ್ಳು ಆಗ್ಬಿಟ್ಟಿರ್ತಾರೆ. ಬಿಕಾಸ್ ಇದು ಗೊತ್ತಾಗೋಷ್ಟೊತ್ತಿಗೆ 5 ವರ್ಷ ಆಗುತ್ತಲ್ಲ, ಆ ಗ್ಯಾಪ್ ಅಲ್ಲಿ ಇನ್ನೊಂದು ಮಗು ಆಗ್ಬಿಟ್ಟಿರುತ್ತೆ. ಕೆಲವ್ರಿಗಂತೂ 2 ಗಂಡ್ ಮಕ್ಳಾಗಿ 2 ಮಕ್ಳು ಹಿಂಗೆ ಆಗ್ಬಿಟ್ಟಿರ್ತಾರೆ. ಲೈಕ್ ತಾಯಿ ಫಸ್ಟ್ ಪ್ರೆಗ್ನೆಂಟ್ ಆದ್ರು, ಮತ್ತೆ 2ನೇ ಮಗು ಪ್ರೆಗ್ನೆಂಟ್ ಆದ್ರು, ಆಮೇಲೆ ಇದಕ್ಕೆ ಡಯಾಗ್ನೋಸ್ ಆಯ್ತು, ಮತ್ತೆ ಕುರ್ತಿ ಹಿಡಿಯೋಷ್ಟೊತ್ತಿಗೆ ಈ ಮಗುನು ಅದೇ ತರ ಹುಟ್ಟಿತು. ಆಯ್ತಾ. ಸೊ ಆವಾಗ ತಂದೆಯರು ಹೋಗ್ಬಿಟ್ಟು ಆ ಕಡೆ, ನನ್ ಒಬ್ರು ಅವರೇ ಫಸ್ಟ್ ಆಕ್ಚುಲಿ ನಂಗೆ ತುಂಬಾ ಟಚ್ ಆಗಿದ್ದು, ಮಗುನ್ ಕರ್ಕೊಂಡ್ ಬಂದಿದ್ದಾರೆ. ಹೇಳ್ತಾರೆ ನನ್ ಗಂಡ ಇನ್ನೊಬ್ಬ ಮಗುನ್ ನೋಡ್ಕೊಂಡು ಅಲ್ಲಿದ್ದಾರೆ ಅಂತ. ಆಮೇಲೆ ಇದಕ್ಕೆ ನಿಂಗೆ ಜೋರ ಅಳಕ್ ಶುರು ಮಾಡಿದ್ರು. ನನ್ಗೆ ಏನು ಅಂತ ಅರ್ಥ ಆಗಿಲ್ಲ. ಹೇಳ್ತಾರೆ ಮೇಡಮ್ ಟ್ರೀಟ್ಮೆಂಟ್ ಅದು ಆಕ್ಚುಲಿ ಒಂದಿನ ಏನೋ ಇತ್ತು ಅವ್ರಿಗಷ್ಟೇ, ಲಾಸ್ಟ್ ಡೇ ಇತ್ತು. ಸೊ ನಾವ್ ನಾಳೆ ಹೋಗ್ತಾ ಇದೀವಿ ಅಂತ ನಾನಿಂದ ಓ ವಾವ್ ನೈಸ್ ಅಂತ ಅಂದೆ ನಾನು. ಹಂಗಂದಿದ ತಕ್ಷಣ ಅಳಕ್ ಶುರು ಮಾಡಿದ್ರು. ಏನು ಅಂದ್ರೆ, ನನ್ಗೆ ವಾಪಸ್ ಹೋಗೋದಕ್ಕೆ ಭಯ ಆಗುತ್ತೆ ಮೇಡಮ್, ಅವ್ರ ಶರ್ಟ್ ಮೇಲೆಲ್ಲ ಲಿಪ್ಸ್ಟಿಕ್ ಮಾರ್ಕೆಲ್ಲ ಇರುತ್ತೆ, ಪರ್ಫ್ಯೂಮ್ ವಾಸನೆ ಎಲ್ಲ ಬರುತ್ತೆ, ಯುನೋ. ಸೊ ದೆನ್ ನಾನು ವಾಪಸ್ಸು ಇಂಡಿಯಾಗೆ ಹೋದಾಗ, ಸಾರಿ US ಹೋದಾಗ, ಅಲ್ಲಿ 97%, ಬಿಕಾಸ್ US ಪೀಪಲ್ ಆರ್ ಕ್ವೈಟ್ ಸ್ಟ್ರೇಟ್ ಫಾರ್ವರ್ಡ್, ಯುನೋ. ಸೊ ದೇ ಆರ್ ಏನಂದ್ರೆ ಅವ್ರಿಗೆ ಏನ್ ಸೆಟಪ್ ಬೇಕೋ, ಅವರು ಮೆಂಟಲಿ ಏನು ಸ್ಟ್ರೆಸ್ ಆಗುತ್ತೋ ಅವ್ರು ಅದನ್ನ ತಗೊಳಲ್ಲ. ಬಟ್ ಇಂಡಿಯಾಲಿ ನಾವೇನ್ ಮಾಡ್ತೀವಿ, ನೋಡೋದಕ್ಕೆ ಒಟ್ಟೊಟ್ಟಿಗೆ ಇದೀವಂತಾನೆ ಪೋಟ್ರೆ ಮಾಡ್ತೀವಿ. ಬಟ್ ಒಳಗೊಳಗೆ ದಟ್ ಇಸ್ ವಾಟ್ ಐ ಎಕ್ಸ್ಪೀರಿಯನ್ಸ್ಡ್. ಆ ಅಮ್ಮ ಹೇಳಿದ್ದು ಕೇಳಿ ತುಂಬಾ ಬೇಜಾರಾಯ್ತು ನನ್ಗೆ. ಸಿ ಇದೆಲ್ಲ ಏನು ಅಂದ್ರೆ ಲ್ಯಾಕ್ ಆಫ್ ಅವೇರ್ನೆಸ್, ಸಿಸ್ಟಮ್ ಇಲ್ಲ, ತುಂಬಾ ಆಗತ್ತೆ ಆ ತರ ಗಲಿಬಿಲಿ ಗಂಡ ಹೆಂಡತಿ ಮಧ್ಯ ಆಗತ್ತೆ. ಇವರು ಸಿಗಲ್ಲ ಅವ್ರಿಗೆ, ರೈಟ್. ತಾಯಿ ಮಗು ಹಿಂದೆ ಟ್ರೀಟ್ಮೆಂಟ್ಗೆ ಓಡಾಡ್ತಾ ಇರ್ತಾರೆ ಯಾವಾಗಲೂ. ಶಿ ಇಸ್ ನಾಟ್ ಅವೈಲಬಲ್. ಸೊ ಹುಮ್ ಡು ಯು ಬ್ಲೇಮ್, ರೈಟ್? ಅಂಡ್ ದೆನ್ ಇಂಡಿಯಾ US ಅಲ್ಲಿ ನನ್ನ ಮಗುನ ಹೊರಗಡೆ ನಾನು ಈಸಿಯಾಗಿ ಕರ್ಕೊಂಡು ಹೋಗ್ಬೋದು. ಯುನೋ, ಅವ್ನು ಹಿಂಗ್ ನಡೆದ್ರು ಯಾರು ಏನು ಹೇಳಲ್ಲ. ಬೇರೆ ನಾರ್ಮಲ್ ಆಗಿರೋ ಮಗುಗೆ ಎಷ್ಟು ಗೌರವ ಇದೆಯೋ ನನ್ನ ಮಗುಗೂ ಅಷ್ಟೇ ಗೌರವ ಇದೆ. ಇನ್ಫ್ಯಾಕ್ಟ್ ಜಾಸ್ತಿ ಇದೆ. ಇನ್ಫ್ಯಾಕ್ಟ್ ಲಿಟರಲಿ ಜಾಸ್ತಿ ಇದೆ. Everybody behaves so politely to this child. And then children, the classroom ಗೆ ಸ್ಪೆಷಲ್ ಆಗಿ ನರ್ಸ್ ಬಂದ್ಬಿಟ್ಟು ಮಕ್ಕಳನ್ನೆಲ್ಲ ಎಜುಕೇಟ್ ಮಾಡ್ತಾರೆ. ಸಿಯಾನ್ಗೆ, ಇದು ಸಿಯಾನ್ ಇಸ್ ಮೈ ಸನ್. ಸೊ ಅವನ್ಗೆ ಈ ಪ್ರಾಬ್ಲಮ್ ಇದೆ, ಸೊ ಹಿ ನೀಡ್ಸ್ ಮೋರ್ ಹೆಲ್ಪ್, ಆಲ್ ಆಫ್ ಯು ಶುಡ್ ಬಿ ಕರ್ಚಿಯಸ್ ಅಂಡ್ ಕೈಂಡ್ ಅಂತ ಹೇಳ್ಕೊಂಡು. ಸೊ ಮಕ್ಕಳು ಅದೇ ತರ. ಸೊ ಯೋಚನೆ ಮಾಡಿ, ಫಸ್ಟ್ ಗ್ರೇಡ್ ಮಗುವಿಂದನು ಆ ಮಗುಗೆ ಇಂಥ ಮಕ್ಕಳನ್ನ ಅಕಾಮಿಡೇಟ್ ಮಾಡೋ ಅವೇರ್ನೆಸ್, ಹೌ ಬ್ಯೂಟಿಫುಲ್ ಇಸ್ ದಟ್, ರೈಟ್? ಅಂಡ್ ಇಲ್ಲಿ ನಾನು ಮೊನ್ನೆ ತಾನೇ ಒಬ್ರು ಮೈಸೂರಿಂದ ಮಾಡಿದ್ದಾರೆ ತಾಯಿ. ಈ ಮಕ್ಕಳು 8 ವರ್ಷ 9 ವರ್ಷಕ್ಕೆಲ್ಲ ನಡೆಯೋದು ನಿಲ್ಲಿಸ್ಬಿಡ್ತಾರೆ. ಸೊ ದೇ ವಿಲ್ ಬಿ ವೀಲ್ ಚೇರ್ ಬೌಂಡ್. ಓಕೆ, ಬಟ್ ಬಿಫೋರ್ ದಟ್, ಟು ಆನ್ಸರ್ ಯುವರ್ ಕ್ವೆಶ್ಚನ್ ಸಂದೀಪ್, ಸೊ ಒಡಲು ಫೋಕಸಸ್ ಆನ್ 70% ಅಂಡ್ ಅಬೌವ್ ಡಿಸೇಬಲ್ಡ್ ಯಾರಿರ್ತಾರೆ ಅವ್ರ ಬಗ್ಗೆ ಸ್ವಲ್ಪ ಫೋಕಸ್ ಜಾಸ್ತಿ. ಎಲ್ಲ ತರದಲ್ಲೂ ಓಕೆ, ಲೈಕ್ ವೀಲ್ ಚೇರ್ ಬೌಂಡ್ ಆಗಿರೋರು, ಬೆಡ್ ರಿಡನ್ ಆಗಿರೋರು, ಹಾಸ್ಪಿಸ್ ಅಲ್ಲಿ ಇರೋರು, ಅಂದ್ರೆ ಲಾಸ್ಟ್ ಗಳಿಗೆಲಿರೋರು, ಈ ತರ ಟೈಮ್ ಲೈನ್ ಇಟ್ಕೊಂಡು ಬಂದಿರೋರು, ಅವ್ರ ಬಗ್ಗೆ. ಬಿಕಾಸ್ ಸಿ ಮದ್ದಿಲ್ಲ, ಪ್ರೀತಿ ಇದೆಯಾ? ನಾವ್ ಕನ್ನಡಿಗರಲ್ವಾ, ಎಸ್ಪೆಷಲಿ ಜಾಸ್ತಿನೇ ಇದೆ ನಮ್ಗೆ. ದಟ್ಸ್ ದ ಫ್ಯಾಕ್ಟ್, ಬಿಕಾಸ್ ನಾವೆಲ್ಲರೂ ಆಹ್ವಾನಿಸ್ತೀವಿ, ರೈಟ್? ಸೊ ದಟ್ ಇಸ್ ವಾಟ್ ಇಸ್ ದ ಫೋಕಸ್. ಓಕೆ, ಮತ್ತೆ ತಾಯಿ, ಎಸ್ಪೆಷಲಿ ನಮ್ ಜನರೇಷನ್ ಅವ್ರಿಗೆಲ್ಲ, ಆಲ್ ಆಫ್ ಅಸ್ ಆರ್ ವೆರಿ ವೆಲ್ ರೆಡ್, ಎಲ್ಲ ಅಟ್ಲೀಸ್ಟ್ ಸಿಂಗಲ್ ಗ್ರಾಜುಯೇಷನ್ ಆದ್ರೂ ಇದ್ದೇ ಇರುತ್ತೆ, ರೈಟ್? ಸೊ ಎಲ್ಲ ಕಡೆ ಚೆಕ್ ಮೇಟ್, ಇಟ್ಸ್ ಅ ಚೆಕ್ ಮೇಟ್ ಡೀಲ್ ಆಫ್ ಲೈಫ್. ಕೆಲ್ಸಕ್ಕೆ ಹೋಗಂಗಿಲ್ಲ. ಓಕೆ, ಪರ್ಸನಲಿ ಮಗು ಪಕ್ಕನೆ 24 hours ಕಾಯಿಲೆ ನೋಡಿ 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 ಎಷ್ಟು ಕಷ್ಟ ಆಗುತ್ತೆ. ಓಕೆ, ಅಂಡ್ ದೆನ್ ಯು ಕೆನಾಟ್ ಬಿ ಅವೈಲಬಲ್ ಫಾರ್ ಯುವರ್ ಹಸ್ಬೆಂಡ್. ನಾನು ಈಗ ನೋಡ್ತೀನಲ್ಲ, ಲೈಕ್ 9-10 ವರ್ಷ ಇರೋ ಮಕ್ಕಳು ತಾಯಂದ್ರು ಅವ್ರ ಪಾಡಿಗೆ ಅವರು, ಎಸ್ಪೆಷಲಿ USA ಅಲ್ಲಿ ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ ಇಂದ ಅವ್ರಿಗೆ ಸೆಪರೇಟ್ ರೂಮಲ್ಲಿ ಮಲ್ಕೊಳ್ಳೋದಕ್ಕಂತಾನೆ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ. ಸೊ ಅವ್ರ ಆತರ. ಅಂಡ್ ದೆನ್ ಹುಟ್ಟಿದ ಮಗುನ
ಕ್ರಿಬಲೇ ಹಾಕ್ಬೇಕು ಅಂತಾನೆ ಅವರು ಟ್ರೈನ್ ಮಾಡೋದು, ಓಕೆ ಯುನೋ. ಸೊ ನಮ್ ತರ ಎಲ್ಲ ಇಟ್ಕೊಳ್ಳಲ್ಲ. ಓಕೆ ದಟ್ ಇಸ್ ವೈ ವಡಲು Okay. ಮೀನ್ಸ್ Yes, ದ yes, ಗಾಡ್ಸ್ yes. ಹ್ಯಾಂಡ್. Uh-huh. ದ ಗಾಡ್ಸ್ ಹ್ಯಾಂಡ್ ಇಸ್ Okay. ಹೋಲ್ಡಿಂಗ್ ದೋಸ್ ಚಿಲ್ಡ್ರನ್. ಸೊ ಐ ಹ್ಯಾಡ್ ಟು ಫಾಸ್ಟ್ ಅಂಡ್ ಪ್ರೇ. ಇದು Okay. ನನಗೆ ಅರಿವಾದಾಗ ಐ ಕೈಂಡ್ ಆಫ್ ಸ್ಟಾರ್ಟೆಡ್, ಬಿಕಾಸ್ ನಾನು ಡೆಫೆಕ್ಟಿವ್ ಜೀನ್ ಕ್ಯಾರಿಯರ್ ಅಲ್ಲ. ಓಕೆ ಸೊ ಇದಾಗಿದೆ, ಅದು ನಮ್ಮ ಲೈಫಲ್ಲಿ ಆಗಿದೆ. ಏನಕ್ಕೆ ಇರ್ಬೋದು ಅಂತ ಐ ಸ್ಟಾರ್ಟೆಡ್ ಸ್ಪಿರಿಚುವಲಿ ಡಿಗಿಂಗ್ ಡೀಪ್. ಓಕೆ ಅವಾಗ ನನಗೊಂದು ಅರ್ಥ ಸಿಕ್ತು ಎಲ್ಲ. ಹಾ. ಅಂಡ್ ದೆನ್ ಐ ಫಾಸ್ಟೆಡ್ ಅಂಡ್ ಪ್ರೇಡ್. ಒಂದಿಷ್ಟು ಹೆಸರನ್ನ ಹುಡುಕಿದ್ವಿ, ನಾನು ಮತ್ತೆ ಮೈ ಸ್ಪಿರಿಚುವಲ್ ಫಾದರ್. ಸೊ ಆಮೇಲೆ ಒಡಲು ಅನ್ನೋದು ಬಹಳ ಚೆನ್ನಾಗಿ ಅನಿಸ್ತು, ಓಕೆ ಬಿಕಾಸ್ ದಟ್ ಇಸ್ ದ ಸೇಫೆಸ್ಟ್ ಪ್ಲೇಸ್ ಫಾರ್ ಎನಿ ಚೈಲ್ಡ್. ಹೌದು ಯಾ. ಈಗ ಹೇಗಿದ್ದಾನೆ ಮಗ? ಮಗ, ಸಿ ದಟ್ ಪ್ರೋಗ್ರೆಷನ್ ಇಸ್ ಗೋಯಿಂಗ್ ಆನ್, ಓಕೆ ಸಂದೀಪ್. ಓಕೆ ಬಟ್ ವಾಟ್ ಐ ಬಿಲೀವ್ ಇಸ್, ನೋಡಿ, ಅವನಿಗೆ ನನ್ನ ಬಾಡಿಯಿಂದ ಅವನಿಗೆ ಆ ಕಾಯಿಲೆ ಬಂದಿಲ್ಲ. ಸೊ ಐ ಸ್ಟಿಲ್ ಬಿಲೀವ್ ಗಾಡ್ ಇಸ್ ಇನ್ ಕಂಟ್ರೋಲ್. ಎಸ್ ಮಿರಕಲ್ ಮೇ ಹ್ಯಾಪನ್, ಸೊ ನಾನು ಆ ಹೋಪ್ಸ್ ಕಳ್ಕೊಂಡಿಲ್ಲ. ಓಕೆ ಸೊ ಅವನಿಗೆ ವಾಸಿ ಆಗೇ ಆಗುತ್ತೆ. ಅವನು ಅಲ್ಲೇ ಇದ್ದಾನೆ ಈಗ? ಅಲ್ಲೇ ಇದ್ದಾನೆ. ಓಕೆ ಬಟ್ ಅದೇ ತುಂಬಾ ಕಷ್ಟ ಅನ್ಸುತ್ತೆ ನನಗೆ. ಸಿ ಇಲ್ಲಿ ಬಂದಾಗ ವಿ ಗೆಟ್ ಎ ಜೆನ್ವನ್ ಡಿಫ್ರೆಂಟ್ ಸಾರ್ಟ್ ಆಫ್ ಲವ್, ರೈಟ್? ಎಸ್ ನಾನು ಏರ್ಪೋರ್ಟ್ ಅಲ್ಲಿ ಕಾಲಿಟ್ಟ ತಕ್ಷಣ ನಮ್ಮ ಫ್ಲಾಗ್ ಕಂಡ್ರೆ ಲಿಟರಲಿ ಜಂಪ್. ಯಾರಿದ್ದಾರೆ ಏನು ನಾನು ಕೇರ್ ಮಾಡಲ್ಲ. ಓಕೆ ಯುನೋ, ಬಹಳ ಸಂಕಟ. ನಮ್ಮ ಜನನ ಬಿಟ್ಟು, ನಮ್ಮ ತನನ ಬಿಟ್ಟು, ನಮ್ಮ ಉಡುಪನ್ನ ಬಿಟ್ಟು, ನಮ್ಮ ಕಲ್ಚರ್ನ ಬಿಟ್ಟು ಅಷ್ಟು ದೂರ ಜೀವನ ಮಾಡೋದಿದೆ ಅಲ್ಲ. ಯು ಮೈಟ್ ಹ್ಯಾವ್ ದ ಲಕ್ಸುರಿ ಆಫ್ ರೋಲೆಕ್ಸ್ ಆರ್ ಲೂಯಿ ವುಟಾನ್ ಅಂಡ್ ಆಲ್ ದೋಸ್ ಥಿಂಗ್ಸ್. Yes. ಬೇಕಾಗಿರೋ ಪ್ರೀತಿನೇ ಇಲ್ಲ ಅಲ್ವಾ? ಲೈಕ್ ಇವರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಏನು ಅವಸರಕ್ಕೆ ಅಣ್ಣನಿಲ್ಲ ಲಿಂಗವೇ, ಹೇಳೋಕೆ ತಮ್ಮನಿಲ್ಲ ಲಿಂಗವೇ, ನಾವ ಪಡೆದ ಮಕ್ಕಳೇ ನಮಗಿಲ್ಲವಾದ ಮ್ಯಾಗೆ ಮೊಮ್ಮಕ್ಕಳೇ ಆತಕ್ಕೋ ಲಿಂಗವೇ. ಸೊ ಇಟ್ ಇಸ್ ಲೈಕ್ ಅ ವೆರಿ 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 ಸೆಕ್ಲೂಡೆಡ್ ಅಂಡ್ ತುಂಬಾ ನ್ಯೂಕ್ಲಿಯರ್ ಸೆಟಪ್. ಓಕೆ ಓಕೆ, ನಮ್ದು ಲೆಫ್ಟ್ ಸೈಡ್ ಇರೋ ಪಕ್ಕದ ಮನೆಯವರು 5 years ಆಗಿದೆ, ಅವ್ರು ಯಾರು ಅಂತ ಗೊತ್ತಿಲ್ಲ ನಮ್ಗೆ. ಓಕೆ 5 years ಆಗಿದೆ, ಯಾರು ಗೊತ್ತಿಲ್ಲ. ಸೊ ಇಟ್ ಇಸ್ ದಟ್ ಕೈಂಡ್ ಆಫ್ ಪ್ರೈವೇಟ್ ಲೈಫ್, ಯುನೋ. ಅಂಡ್ ಈ ಕಡೆ ಮನೆಯವ್ರು ಗೊತ್ತು, ಬಿಕಾಸ್ ನನ್ನ ಮಗದು ಕ್ಲಾಸ್ಮೇಟ್ ಮಗು ಅದು. ಓಕೆ ಸೊ ಅವ್ರು ಹೇಳ್ತಾರೆ 10 ಗಂಟೆವರೆಗೂ ನಾವು ಇವತ್ತು ಬರ್ತ್ಡೇ ಪಾರ್ಟಿ ಇದೆ, ಮ್ಯೂಸಿಕ್ ಹಾಕಿರ್ತೀವಿ, ಓಕೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ, ಓಕೆನಾ ಅಂತ. ಕೆನ್ ಯು ಅಂಡರ್ಸ್ಟ್ಯಾಂಡ್ ದಟ್ ಕೈಂಡ್ ಆಫ್ ಪ್ರೈವಸಿ and that kind of distance maintenance? So ಆ ಪರಿಸ್ಥಿತಿಯಲ್ಲಿ ನಮ್ಮ ಕಾಯಿಲೆ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಅಲ್ವಾ? ಯು ನೋ. ಸೊ ಇಟ್ ಇಸ್ ವೆರಿ ಟಫ್. ಅಲ್ಲಿ ಏನೋ ಇವಾಗ ಒಂದು ಡಯಾಗ್ನೋಸಿಸ್ ಆಗುತ್ತೆ. ಈಗ ಮೊನ್ನೆ ತಾನೇ ಹೊಸ ಮದ್ದು ಬಂದಿದೆ ಅಂತ ಹೇಳಿದ್ರು, ಫುಲ್ ಖುಷಿ ಆದ್ವಿ ನಾವು. ಓಕೆ ಫೈನ್, ಏನೋ ಒಂದು ಬಂತಲ್ಲ ಅಂತ. ಆಮೇಲೆ ಕೌನ್ಸಿಲಿಂಗ್ ಬನ್ನಿ ಅಂತ ಹೇಳ್ತಾರೆ. ಕೌನ್ಸಿಲಿಂಗ್ ಹೋಗ್ತೀವಿ, ಅಂದ್ರೆ ಮನೆಯಲ್ಲೇನೆ ವಿಡಿಯೋ ಮಾಡಿದ್ರು. ಹೇಳ್ತಾರೆ 2 ಮಗು ಈ ಡೋಸ್ ನ ಪ್ರಿವಿಯಸ್ಲಿ ಕೊಟ್ಟಿರೋ 2 ಮಕ್ಕಳು ತೀರ್ಕೊಂಡಿದ್ದಾರೆ ಅಂತ. ಅಂಡ್ ಯು ಗಿವ್ ದ ಕನ್ಸೆಂಟ್ ಅಂಡ್ ಅಡ್ಮಿಟ್ ಯುವರ್ ಚೈಲ್ಡ್. ಓಕೆ ಏನ್ ಮಾಡ್ತೀರಾ ಆಗ? ಆಗೋದೇ ಇಲ್ಲ. ಅಂಡ್ ಮೈ ಪ್ರೀವಿಯಸ್ ಇವಾಗ ಒಂದು ಔಷಧಿ ಕೊಡ್ತಾ ಇದೀವಲ್ಲ, ಅದು ಕೂಡ ಅಷ್ಟೇ. ನನ್ಗೆ ಅಕ್ಕ ಕ್ರೌನ್ ನಾನು ಗೆದ್ದಾಗ ಅವತ್ತು ನನ್ಗೆ ಅದ್ ನಿಜವಾಗ್ಲೂ ನಾನು ಹೇಳ್ತೀನಿ, ಆ ಪರ್ಟಿಕ್ಯುಲರ್ ಕ್ರೌನ್ ಮೇಲೆ ಬಹಳ ಅಭಿಮಾನ ಇದೆ ನನ್ಗೆ. ಯಾಕೆ ಅಂತ ಹೇಳಿದ್ರೆ, ಇವನ್ ದ ಅಕ್ಕ ಟೀಮ್ ದೇ ಆರ್ ವೆರಿ ವೆರಿ ಸ್ಟ್ರಿಕ್ಟ್ ಒಂದು. ಮತ್ತೆ ಎರಡನೇದಾಗಿ ಅವತ್ತಿನ ದಿನ ನಮ್ಗೆ 2.5 ಗಂಟೆ ದೂರ ಇದೆ ಮಗುದು ಹಾಸ್ಪಿಟಲ್. ಅಲ್ಲಿ ಹೋಗ್ತಾ ಇದ್ದೀವಿ. ಫೈರ್ ಕ್ಯಾಲಿಫೋರ್ನಿಯಲ್ಲಿ ಸ್ವಲ್ಪ ವೈಲ್ಡ್ ಫೈರ್ ಜಾಸ್ತಿ ಆಗುತ್ತೆ. ಸೊ ವೈಲ್ಡ್ ಫೈರ್ ಹತ್ಕೊಂಡಿದೆ ಮನೆ ಹತ್ರ. ಇವ್ಯಾಕ್ಯುಯೇಷನ್ ಆರ್ಡರ್ಸ್ ಕೊಟ್ಟಿದ್ದಾರೆ. ನಾವು ಮನೆ ಬಿಟ್ಟು 1 ಗಂಟೆ ದೂರ ಹೋಗಿದ್ದೀವಿ ಆಲ್ರೆಡಿ. ಪಾಸ್ಪೋರ್ಟ್ ತಗೊಂಡು ಹೋಗಿಲ್ಲ. ಇವ್ಯಾಕ್ಯುಯೇಷನ್ ಆರ್ಡರ್, ಡು ಯು ನೋ ವಾಟ್ ಇಟ್ ಇಸ್? ಅರ್ಧ ಗಂಟೆಲಿ ಮನೆ ಖಾಲಿ ಮಾಡ್ಬೇಕು. ಏನ್ ಮಾಡ್ತೀರಾ? ಅಲ್ಲಿ ಆ ಕಡೆ ಹೋಗಿದ್ದೀವಿ. ಫಸ್ಟ್ ಡೇ, ದಟ್ಸ್ ದ ಫಸ್ಟ್ ಡೇ. ಮಗುಗೆ ವೇನ್ ಸಿಗ್ತಾ ಇಲ್ಲ, ಎಷ್ಟು ರಂಪ ಇದೆ. ಮತ್ತೆ ಕೋವಿಡ್ ಟೈಮ್ ಅದು. ಸೊ ಹಸ್ಬೆಂಡ್ ಇಸ್ ವೇಟಿಂಗ್ ಇನ್ ದ ಪಾರ್ಕಿಂಗ್ ಲಾಟ್. ಅಂಡ್ ದೆನ್ ನಾನೊಬ್ಳೆ ಹೋದೆ. ಅಲ್ಲಿ ಹೋದ್ರೆ ಖುಷಿಯಾಗಿ ಹೋಗಿದ್ದೀನಿ. ಅಟ್ಲೀಸ್ಟ್ ಇಲ್ಲಿ ಬೆಂಕಿ ಇದೆ, ಬಟ್ ಸ್ಟಿಲ್ ಮಗುಗೆ ಔಷಧಿ ಸಿಗುತ್ತಲ್ಲ ಅಂತ ಅದೇ ಗಮನದಲ್ಲಿ ಅಲ್ಲಿ ಹೋದ್ರೆ, ಇನ್ನೇನ್ ಒಳಗೆ ಹೋಗ್ಬೇಕು ಹೇಳ್ತಾರೆ, ಕಿಡ್ನಿ ಫೇಲ್ಯೂರ್ಗೆ ಕನ್ಸೆಂಟ್ ಇದೆ ಅಂತ. ಅಂಡ್ ಟುಮಾರೋ ಇಸ್ ದ ಅಕ್ಕ ಕಾಂಪಿಟಿಷನ್. ನನ್ಗೆ ಯಾವ ತರ ಆಯ್ತು, ಮಗುನ್ ಕೈಯಲ್ಲಿ ಇಟ್ಕೊಂಡಿದೀನಿ, ಕುಸ್ತು ಬೀಳಕ್ಕೂ ಅವಕಾಶ ಇಲ್ಲ. ಸಿ ಯು ಕ್ಯಾನಾಟ್ ಇವನ್ ಗ್ರೀವ್ ಪೀಸ್ಫುಲಿ. ಯಾರು ಇಲ್ಲ, ಏನೂ ಇಲ್ಲ, ಏನೋ. ಅಂಡ್ ದೆನ್ ಮತ್ತೆ ನೆಕ್ಸ್ಟ್ ಅಲ್ಲಿಂದ ವಾಪಸ್ ಬಂದ್ರೆ ಬೂದಿ ಮಳೆನು, ಹ್ಯಾಶ್ ರೈನ್ ಅಂತ ಹೇಳ್ತೀವಿ. ಬಿಕಾಸ್ ಫುಲ್ಲು ಹೊಗೆ ಬಂದು ಎಲ್ಲ ಬೂದಿ ಹಾರಿ, ಯು ಕ್ಯಾನಾಟ್ ಇವನ್ ಸಿ ಎನಿಥಿಂಗ್. ಅಂಡ್ ಬೈ ಗಾಡ್ಸ್ ಗ್ರೇಸ್ ಅವತ್ತು ನಮ್ ಕಡೆಗೆ ಬರ್ಲಿಲ್ಲ ಬೆಂಕಿ. ವಿ ವೆಂಟ್ ಬ್ಯಾಕ್ ಹೋಮ್. Then we settled down and then we rearranged ourselves.
ಈಗ ಸಪೋಸ್ ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವ ಯಾವುದೇ ವಿಕಲಚೇತನರು ಅಥವಾ ಅವರ ಫ್ಯಾಮಿಲಿಯವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ನಿಮ್ ಕಡೆಯಿಂದ ಏನಾದ್ರೂ ಸಹಾಯ ಸಿಗ್ಬಹುದಾ ಮೇಡಮ್? Yes, this is a lovely question. So Sandeep, you know what? ನನಗೆ ನನ್ನ ವಿಚಾರ ಏನು ಅಂತಂದ್ರೆ, ಈಗ ಒಂದು ಮನೆ ತರ ಮಾಡ್ಕೊಂಡು ಒಂದಿಷ್ಟು ಜನನ ಸಾಕೊಂಡು ಮಾಡೋದು, ಅದು ಬೇಕಾದಷ್ಟು ಜನ ಮಾಡ್ತಾ ಇದ್ದಾರೆ. ಹ್ಯಾಟ್ಸ್ ಆಫ್ ಟು ದೆಮ್. ವೆರಿ ಡಿಫಿಕಲ್ಟ್ ಜಾಬ್, ವೆರಿ ಡಿಫಿಕಲ್ಟ್ ಜಾಬ್. ನನ್ಗೇನು ಅಂತಂದ್ರೆ ಅದಕ್ಕಿಂತ ಮೀರಿ ಏನೋ ಮಾಡ್ಬೇಕು. ಲೈಕ್ ಮುಂಚೆ ಹೇಳ್ದಂಗೆ ಅವೇರ್ನೆಸ್ ಇರಬೇಕು. ನನ್ನ ಮಗುನ ನಾನು ಇಂಡಿಯಾದಲ್ಲಿ ಕರ್ಕೊಂಡ್ ಬರೋದಕ್ಕೆ ನನಗೆ ಧೈರ್ಯ ಇದೆಯಾ? ಇಲ್ಲ, ಧೈರ್ಯ ಇಲ್ಲ ನನಗೆ. ನನ್ನ ನೆಂಟ್ರ ಮುಂದೆ ಕರ್ಕೊಂಡ್ ಬರೋದಕ್ಕೆ ನನಗೆ ಧೈರ್ಯ ಇಲ್ಲ. ಬಿಕಾಸ್ ಆ ಮಗುಗೆ ಏನ್ ಸೈಕಲಾಜಿಕಲಿ ತೊಂದರೆ ಆಗುತ್ತೋ, ಏನು ತೀಟೆ ಮಾಡ್ತಾರ, ಅವನ್ಗೆ ಟೀಸ್ ಮಾಡ್ತಾರ, ಅವನಿಗೆ ಮಾಡಿದ್ರೆ ನನಗ್ ತಡ್ಕೊಳಕ್ ಶಕ್ತಿ ಇದೆಯಾ? ಸೊ ಈ ತರ ಅರಿವು ಮೂಡ್ಬೇಕು. ಅವೇರ್ನೆಸ್ ಫಸ್ಟ್ ಆ ಸಿಸ್ಟಮ್ ಫಸ್ಟ್ ಡೆವಲಪ್ ಆಗ್ಬೇಕು. ಅಂಡ್ ಅಫ್ ಕೋರ್ಸ್ ಅದ್ರ ಪ್ರಕಾರ ಲೈಕ್ ಲಾಟ್ಸ್ ಆಫ್ ಯೋಜನೆ ಇಟ್ಕೊಂಡಿದೀವಿ ನಾವು. ಆಕ್ಚುಲಿ ಇವಾಗ ದಟ್ ಪಿಕ್ಚರ್ ಐ ವಿಲ್ ಶೇರ್ ವಿತ್ ಯು. ಈಗ ವಿಕಲಾಂಗರಿಗೆ ಒಂದು ಗುರುತಿದೆ ಅಲ್ಲ, ನಮ್ದು ಒಂದು ಲೋಗೋ ಇದೆ. ಸೊ ಅದು ವೀಲ್ ಚೇರ್ ಮೇಲೆ ಮನುಷ್ಯ ಕೂತಿರೋ ತರ, ಆ ವೀಲ್ ಚೇರ್ ಬದಲು ಕೈನ ಮಾಡಿ ನೀವು. ವೀಲ್ ಚೇರ್ ಅಂದ್ರೆ ನೋಡಿದ ತಕ್ಷಣ ಕಾಯಿಲೆ ಇರೋರು ಅಂತ ನಮ್ಗೆ ಎತ್ತಿ ಹೊಡ್ದಂಗ್ ಅನ್ಸುತ್ತೆ. ಅದ್ರ ಬದಲು ಕೈಯಲ್ಲಿ ನಾವು ಭರವಸೆಯ ಕೈ ಕೊಡ್ತೀವಿ, ನಾವು ನಿಮ್ನ ಇಟ್ಕೊಂಡಿದೀವಿ ಅಂತ ಸೈಕಾಲಜಿಕಲಿ ಅನ್ನಿಸ್ಬೇಕಲ್ವಾ? ಸೊ ಈ ತರದ್ನೆಲ್ಲ ಪೈಪ್ಲೈನ್ ಅಲ್ಲಿ ನಾವು ಇಟ್ಕೊಂಡಿದೀವಿ ಆಕ್ಚುಲಿ. ಅಂಡ್ ಐ ಹ್ಯಾವ್ ಅ ವೆರಿ ಗುಡ್ ನ್ಯೂಸ್. ನಿಮ್ಮೆಲ್ಲರೂ ಮೆಚ್ಚಿನ ವಿಜಯ ರಾಘವೇಂದ್ರ ಅವರು, he has agreed to be the spokesperson of Wadalu. That's very huge news for us. And ಅವರ ಒಂದು ಲೈಕ್ ಇನ್ ಹಿಸ್ ಕೊಲಾಬರೇಷನ್ ಅಲ್ಲ, ಅವ್ರು ಜಾಯಿನ್ ಆಗಿದ್ದಾರೆ ಆಕ್ಚುಲಿ. ಅದ್ರಲ್ಲಿ ನಾವು ಒಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ. ಏನು ಅಂತಂದ್ರೆ, ಈಗ ಮಕ್ಕಳನ್ನ ಬೇರೆ NGO ತಂದು ಹಾಕ್ತಾರೆ. ಓಕೆ, 2 ತರ ಪೇರೆಂಟ್ಸ್ ಇದ್ದಾರೆ. ಈ ಮಗು ಬೇಡ, ಬಿಸಾಕ್ಬೇಕು ನನ್ಗೆ. ಓಕೆ, ಎಷ್ಟು ಕ್ರೂರ ಅಂದ್ರೆ, ಅದು ಬೇಡ, ಇದು ಹಿಂಗಾಯ್ತು ಗೊತ್ತಾಯ್ತು, ನನಗ್ ಬೇಡ ಅದು. ಆ ತರ ಬಂದ್ ಬಿಟ್ಬಿಡ್ತಾರೆ, ಬಂದು ನೋಡಲ್ಲ, ಏನೂ ಇಲ್ಲ. ಬಟ್ ಇನ್ನೊಬ್ರು ಇದ್ದಾರೆ, ಅವ್ರಿಗೆ ಆ ಮಗು ನೋಡ್ಕೊಳಕ್ ಆಗ್ತಾ ಇಲ್ಲ. ಬಿಕಾಸ್ 10 ಲಕ್ಷ ಏನೋ ಬರುತ್ತೆ ಅದು ಖರ್ಚು ಮಗುಗೆ. ಔಷಧಿ ಇಲ್ಲ, ಜಸ್ಟ್ ಟು ಮೇಂಟೈನ್ ದ ಡಿಸೀಸ್. ಪರ್ ಮಂತ್ ಆರ್ ಅಲ್ಲ, ಪರ್ ಮಂತ್ ಅಲ್ಲ, ಮೇ ಬಿ 1 year ಏನೋ ಅನ್ಸುತ್ತೆ. ಬಟ್ ಸ್ಟಿಲ್ ಬಿಲೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನಿದಾರಲ್ಲ, ಅವ್ರಿಗೆಲ್ಲ ತುಂಬಾ ಕಷ್ಟಪ್ಪ. ಐ ಹ್ಯಾವ್ ಜಸ್ಟ್ ಸ್ಪೋಕನ್ ಟು ಮೆನಿ ಮದರ್ಸ್. ಓಕೆ, ಸೊ ಅವ್ರಿಗೆ ಅದನ್ನ ಮೇಂಟೈನ್ ಮಾಡಕ್ಕೂ ಆಗಲ್ಲ. ಸೊ ನಮ್ಮಂತ ಆರ್ಗನೈಸೇಷನ್ ಅವರು, ಅವರಿಗೆ ವಿ ಸಪೋರ್ಟ್ ಫಿನಾನ್ಷಿಯಲಿ. ವಿ ಟೇಕ್ ಕೇರ್ ಆಫ್ ದೆಮ್, ವಿ ಪೇ ದೇರ್ ಬಿಲ್ಸ್, ಸೊ ದಟ್ ಅವರು ಆ ಮಗುನ ನೋಡ್ಕೊಳ್ಳೋದ್ರಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೋದು. ಈ ಎಲ್ಲ ತಾಪತ್ರೆಯಿಂದ ಅವರಿಗೆ ಮೆಂಟಲಿ ಫ್ರೀಡಮ್ ಸಿಗುತ್ತೆ. ಪ್ಲಸ್ ಮೋರ್ ಓವರ್ ದಟ್ ಬಾಂಡಿಂಗ್, ದಟ್ಸ್ ವಾಟ್ ಇಟ್ ಈಸ್, ರೈಟ್? ಸೊ ಅದನ್ನ ಕಾಪಾಡ್ಕೊಂಡು ಬರೋ ಒಂದು ವ್ಯವಸ್ಥೆನ ನಾವು ಮಾಡ್ತಾ ಇದೀವಿ ಈಗ. ಒಡಲು ಅಂತ ಹೇಳಿದ್ರೆ ಬಹುಶಃ ಎಲ್ಲಾ ಮಕ್ಕಳ ಒಡಲು ಇದು. ಅಂದ್ರೆ ವಿಕಲಚೇತನರಾಗಿರುವಂತಹ ಎಲ್ಲಾ ಮಕ್ಕಳ ತಾಯಿಯಾಗಿ ಈ ಕೆಲಸ ನಡೀತಾ ಇದೆ ಅಂತ ನಾನು ಅನ್ಕೊಂತೀನಿ. ಇದು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಭಾರತ ಮಾತ್ರ ಅಲ್ಲ, ಎಲ್ಲಾ ಕಡೆಲೂ ಯಾರೇ ಬೇಕಾದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಆ ತರ ಇರೋರಲ್ವಾ. ನೀವು ಒಂದು ಪರ್ಮಿಷನ್ ಅನ್ನ ಕೊಟ್ರೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾನು ಡಿಸ್ಪ್ಲೇನು ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೊಡ್ತೀನಿ. ಬಹುಶಃ ತುಂಬಾ ಜನ ಪೇರೆಂಟ್ಸ್ ಗೆ ಇದು ಹೆಲ್ಪ್ಫುಲ್ ಆಗ್ಬಹುದು ಅಂತ ಅನ್ಕೊಂತೀನಿ. ಹಾಕ್ಬಹುದಲ್ಲ ಮೇಡಮ್? ಸಂದೀಪ್, ಖಂಡಿತ. ಬಟ್ ಅದಕ್ಕೂ ಮುಂಚೆ ದಟ್ಸ್ ದ ವೆರಿ ಇಂಟೆನ್ಷನ್ ದಟ್ ಐ ಆಮ್ ಹಿಯರ್, ಅವ್ರನ್ನ ರೀಚ್ ಆಗ್ಬೇಕು ಅಂತ. ಏನು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಇದು ನನ್ನ ಗಮನದಲ್ಲಿ ತಗೊಂಡ್ ಬಂದಿರೋಂತ ವಿಷಯಗಳು, ನನಗೆ ಅನ್ಸಿರೋಂಥದ್ದು, ರೈಟ್? ಬಟ್ ನನ್ಗಿನ್ನೂ ಒಬ್ಬೊಬ್ರದ್ದು ನನ್ನ ಕತೆ ಇದೆ, ನನ್ಗಿನ್ನೂ ಅವ್ರಿಗೆ ಏನ್ ಕಷ್ಟ ಇದೆ ಅಂತ ಗೊತ್ತಾಗಿಲ್ಲ. ಸೊ ಐ ಹಂಬ್ಲಿ ರಿಕ್ವೆಸ್ಟ್, ಯಾವ ತಾಯಂದ್ರು ಇದನ್ನ ನೋಡ್ತಾ ಇದ್ದಾರೋ ಅವರೆಲ್ಲರೂ ನನ್ಗೆ ಬರೀಲಿ ಪತ್ರ. ಐ ಪರ್ಸನಲಿ ರೀಡ್ ಅಂಡ್ ರೆಸ್ಪಾಂಡ್ ಟು ದೆಮ್, ಯು ನೋ. ಅಂಡ್ ದೆನ್ ನಮಗ್ ಗೊತ್ತಾಗುತ್ತೆ, ಈಗ ಒಂದು 10 ಮೆಂಬರ್ಸ್ಗೆ ಸೇಮ್ ಪ್ರಾಬ್ಲಮ್ ಇದೆ ಅಂತಂದ್ರೆ ಹೌ ಟು ಅಡ್ರೆಸ್ ದಟ್. ಮತ್ತೆ ಇನ್ನೊಬ್ರು ಈ ಸಮಸ್ಯೆಗಳು ಕಂಡ್ರೆ ಸೊಲ್ಯೂಷನ್ ಹುಡುಕ್ಬೋದು. ಕೆಲವೊಬ್ರು ತುಂಬಾ ದುಡ್ಡಿರುವಂತ ವ್ಯಕ್ತಿಗಳು, ದೊಡ್ಡ ಸಂಘವನ್ನ ನಡೆಸ್ತಾ ಇರುವಂತವ್ರು, ಅಥವಾ ಶ್ರೀಮಂತರು ಒಂದಿಷ್ಟು ಸಹಾಯ ಮನೋಭಿಲಾಷೆಯನ್ನ ಇಟ್ಕೊಂಡಿರ್ತಾರೆ. ಅಂತವ್ರು ಕೂಡ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದಲ್ವಾ? ಎಸ್, ಥ್ಯಾಂಕ್ ಯು ಸಂದೀಪ್. ಆಕ್ಚುಲಿ ಏನಂತಂದ್ರೆ, ಇದನ್ನು ನಾನು ಕೇಳ್ಪಟ್ಟೆ, ಎಷ್ಟೊಂದು ಜನಕ್ಕೆ ಇಂಥ ಮಕ್ಕಳನ್ನ ಮುಟ್ಟಬೇಕು ಅನ್ನೋದು ಪ್ರಾಂಪ್ಟೆಡ್ ಬೈ ಗಾಡ್. ಓಕೆ, ಬಟ್ ಅವ್ರಿಗೆ ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಅನ್ನೋದು ಬಹಳ ಕಷ್ಟ ಆಗಿದೆ. ಸೊ ನಾನು ನನ್ನ ಪರ್ಸನಲ್ ಮಿಷನ್ ಅಲ್ಲಿ ಒಂದ್ ವಿಷಯ ಬಹಳ ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡ್ ಬಂದಿರೋದು ಅಂದ್ರೆ, ಅವ್ರಿಗೆ ಟ್ರಾನ್ಸ್ಪರೆನ್ಸಿ ಸಿಗ್ಬೇಕು. ಈಗ ಸಪೋಸ್ ನೀವ್ ಹೆಲ್ಪ್ ಮಾಡ್ತೀರಿ ಅಂದ್ರೆ, ನೀವು ಕೊಟ್ಟಿರೋ ಹಣ ಎಲ್ಲೋ ಹೋಯ್ತು, ಏನಕ್ಕೆ ಅದು ಬಳಸಿದ್ವಿ, ಏನಕ್ಕೆ ಇದಾಯ್ತು ಅನ್ನೋದನ್ನ ನಾವು ಬಹಳ ಸ್ಟ್ರಿಕ್ಟ್ ಆಗಿ ನೋಡ್ಕೊಂಡ್ ಬಂದಿದ್ದೀವಿ. ಸೊ ಡೆಫಿನೆಟ್ಲಿ ವಿ ಆರ್ ಲುಕಿಂಗ್ ಫಾರ್ ಡೋನರ್ಸ್. ಅಂದ್ರೆ ಈಗ ನೋಡಿ, CSR
ಅಂತ ಒಂದು ಫೆಸಿಲಿಟಿ ಇದೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಸೊ ಅವರು ಕೂಡ ಅಷ್ಟೇ ಎಷ್ಟೊಂದು ಜನ ಪ್ರಾಜೆಕ್ಟ್ಸ್ ಮಾಡ್ಬೇಕು ಅವ್ರಿಗೆ, ಬಟ್ ರೈಟ್ ಪರ್ಸನ್ ಯಾರು ಅಂತ ಅವ್ರಿಗೆ ಸಿಗ್ತಾ ಇಲ್ಲ. ನಿಮ್ಮ ಈ ಪೋಡಿಯಂ ಮೂಲಕ ನಾವು ಮತ್ತೆ ಅವರು ಕನೆಕ್ಟ್ ಆದ್ರೆ ಯು ಆರ್ ದ ಬ್ರಿಡ್ಜ್ ಫಾರ್ ಅಸ್. ಎಸ್ ಮೇಡಮ್, ಖಂಡಿತ ಆ ಥರ ಯಾರೇ ಇದ್ರು ಕೂಡ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ಒಮ್ಮೆ ಅದನ್ನು ನೀವು ರೀಡ್ ಮಾಡ್ಕೋಬಹುದು. ಮೇಡಮ್, ಇದ್ರ ಮಧ್ಯೆ ನನಗೆ ನಿಮ್ಮ ಲೈಫ್ ಸ್ಟೋರಿಯನ್ನ ಒಂದ್ಸಲ ಓದ್ಕೊಂಡು ನೋಡ್ತಾ ಇದ್ದೆ. ಅಂದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಬಹುಶಃ ಕಣ್ಣೀರಿನ ದಿನಗಳನ್ನ ಇವತ್ತು ನಮ್ಮ ಮುಂದೆ ಏನೋ ನೀವು ಮಾಡೆಲ್ ತರ ಕೂತ್ಕೊಂಡಿದ್ದೀರಾ, ಮಾಡೆಲ್ ಆಗಿ ಕೂತ್ಕೊಂಡಿದ್ದೀರಾ, ತಾಯಿಯಾಗಿ ಕೂತ್ಕೊಂಡಿದ್ದೀರಾ, ಎಲ್ಲ ಓಕೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ನೀವು ಫೇಸ್ ಮಾಡಿರುವಂತ ಕೆಲವೊಂದು ಸಿಚುವೇಶನ್ಗಳು ತೀರಾ ಒಂಥರ ಹರ್ಟ್ ಮಾಡುತ್ತೆ, ಅಂದ್ರೆ ಬೇಜಾರಿನ ಸಂಗತಿ ಅಂತ ಅನ್ಸುತ್ತೆ. ಮಗುವನ್ನ ಒಂದ್ ಕಡೆ ನೋಡ್ಕೋಬೇಕು, ಆ ಮಗುವಿಗೆ ಸರಿಯಾದ ಆರೋಗ್ಯ ಇಲ್ಲದಿದ್ದಾಗ ನಿಮ್ಮ ಆರೋಗ್ಯ ಕೂಡ ಹದಗೆಟ್ಟಿತ್ತು ಅನ್ನೋದನ್ನ ಕೇಳ್ಪಟ್ಟಿದ್ದೆ. ಅದು ನಿಜಾನ? ಅದು ಏನಾಗಿತ್ತು ನಿಮ್ಗೆ ಆಕ್ಚುಲಿ? ಹೌದಪ್ಪ, ಏನಾಗತ್ತೆ ಅಂತಂದ್ರೆ ನೋಡಿ, ಇದು ಏನ್ ಬರುತ್ತಲ್ಲ, ಈ ಏನು ಅಂಗವಿಕಲತೆಯಿಂದ ಏನ್ ಬರುತ್ತಲ್ಲ ಅದೆಲ್ಲ ಎಕ್ಸ್ಟ್ರಾ. ಈಗ ನಾವೇ ಒಂದು ಸರ್ವೇ ಸಾಮಾನ್ಯರಿಗೆ ಒಂದು ಮದ್ವೆ ಆದ ತಕ್ಷಣ ಎಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ, ರೈಟ್? ಸೆಟಪ್ ಜಾಸ್ತಿ ಬೇರೆ ಆಯ್ತು, ಬೇರೆಯವ್ರ ಮನೆಗೆ ಅದು ಅಡ್ಜಸ್ಟ್ ಆಗೋದಕ್ಕೆ ಎಷ್ಟು ತಗೊಳುತ್ತೆ. ಅದ್ರ ಮಧ್ಯೆ ಇದು ಬಂದಾಗ ಡೆಫಿನೆಟ್ಲಿ ಮತ್ತೆ ನಮಗೆ ಯಾವ ಸಪೋರ್ಟ್ ಸಿಸ್ಟಮ್ ಇಲ್ವಲ್ಲ, ಯಾರು ಇಲ್ಲ, ಅಪ್ಪ ಅಮ್ಮ ನಮ್ಗೆ ಯಾರು ಬೇಕೋ ಅವ್ರು ಇಲ್ಲಿದ್ದಾರೆ. ನಮ್ ಫ್ರೆಂಡ್ಸ್ ಅಂತ ಇರೋರು ಅವರು ಜೀವನ ಮಾಡ್ಬೇಕಲ್ಲ, ಅವ್ರು ನಮ್ಮ ಸಹಾಯ ಎಷ್ಟಂತ ಮಾಡ್ತಾರೆ. ಸೊ ಅದ್ರ ಮಧ್ಯೆ ಡೆಫಿನೆಟ್ಲಿ ನನಗೆ ಸ್ವಲ್ಪ ಆರೋಗ್ಯ ಹಾಳಾಯ್ತು, ಲೈಕ್ ಸ್ವಲ್ಪ ಥೈರಾಯ್ಡ್ ಇಶ್ಯೂಸ್ ಎಲ್ಲ ಆಯ್ತು. ಇನ್ನ ಸ್ವಲ್ಪ ದಟ್ಸ್ ಅ ಟ್ರಾಜಿಡಿ ಆಕ್ಚುಲಿ. ಲೈಕ್ ಅಮೆರಿಕಾ ಅನ್ನೋದೊಂದು ಟ್ಯಾಗ್ ಕಂಡ ತಕ್ಷಣ ಡಾಕ್ಟರ್ಸ್ ದಟ್ಸ್ ರಿಯಲಿ ಐ ರಿಯಲಿ ವಾಂಟ್ ಟು ಫರ್ಗೆಟ್ ದಟ್ ಎಪಿಸೋಡ್ ಆಕ್ಚುಲಿ. ಬಟ್ ಅವರು ಸುಮ್ಮನೆ ದುಡ್ಡು ಮಾಡ್ಬೋದು ಅಂತ ಹೇಳಿ ರಾಂಗ್ ಡಯಾಗ್ನೋಸಿಸ್ ಮೂಲಕ ಒಂದು ಸರ್ಜರಿ ಮಾಡಿದ್ರು ನನಗೆ. ಸೊ ದಟ್ ಪುಟ್ ಮೀ ಟು ICU ಥ್ರೈಸ್. ಜಸ್ಟ್ ಬಿಕಾಸ್ ಅವರು ದುಡ್ಡು ಸಿಗುತ್ತೆ ಅಂತ ನನಗೆ ಈ ಪ್ರೊಸೀಜರ್ ಗೊತ್ತು ಅಂತ ಹೇಳಿದ್ರು. ಬಿಕಾಸ್ ಅದು ಸ್ವಲ್ಪ ಡೇಂಜರ್ ಅಂತೆಲ್ಲ ಹೇಳಿ, ಲೈಕ್ ಯು ಕೈಂಡ್ ಆಫ್, ನನಗೇನು ಅಂದ್ರೆ ಇಂಡಿಯಾಲಿ ಇದ್ದೀನಿ, ಇಲ್ಲಿ ನೋಡ್ಕೊಳಕ್ ಯಾರಾದ್ರೂ ಇದ್ದಾರೆ, ಲೆಟ್ ಮೀ ಫಿನಿಶ್ ಮೈ ಸರ್ಜರಿ ಅಂಡ್ ದೆನ್ ಗೋ ಬ್ಯಾಕ್ ಅಂತ. ಅಂಡ್ ದೆನ್ ಹೇಳಿದ್ರು ರಿಕವರಿ ಟೈಮ್ ಇಸ್ ಓನ್ಲಿ 2 weeks ಅಂತ. ಬಟ್ ದಟ್ ಡ್ರ್ಯಾಗ್ಡ್ ಅಪ್ ಟು 2.5 months. ಬಟ್ ಅದರಿಂದ ಕಾಂಪ್ಲಿಕೇಶನ್ಸ್ ಇತ್ತಲ್ಲ, 3 times ICU and ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ಬೇಕು. ಏನಂತಂದ್ರೆ ಸ್ಟಿಚ್ನ ಹಾಕೋದು ಮರ್ತೋದ್ರು, ಅಂದ್ರೆ ಒಂದು ಹಾಕ್ಬೇಕಿತ್ತು, ಅದು ಸರಿಯಾಗಿ ಹಾಕಿಲ್ಲ. ಐ ಡಿಡ್ ಬ್ಲೀಡ್ ಹೋಲ್ ಡೇ, ಗಾಯದಿಂದ ಹೋಗಿದೆ ರಕ್ತ. ಆಮೇಲೆ ಮರುದಿನ 13, ಲೈಕ್ ಐ ಡೂ ಆಲ್ ದಿಸ್ ವರ್ಕ್ಔಟ್ಸ್ ಎಲ್ಲ, ಡಯಟ್ ಚಾರ್ಟ್ ಎಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿ ಬ್ಲಡ್ ವರ್ಕ್ ನ ನೋಡ್ಕೊಂಡಿರ್ತೀನಿ ನಾನು. 13 ಇದ್ದಿದ್ದು ರಕ್ತ HB 6ಗೆ ಡ್ರಾಪ್ ಆಗಿದೆ ನೆಕ್ಸ್ಟ್ ಡೇಗೆ. ಅದು ಅರಿವಿಲ್ಲ. ಡ್ಯೂಟಿ ಡಾಕ್ಟರ್ ಬಂದವರು ನೋಡಿ, ದಟ್ ಜೆಂಟಲ್ಮ್ಯಾನ್ ವಾಸ್ ಲಂಡನ್ ಬ್ರಿಟನ್ ಅನ್ಸುತ್ತೆ, ವಾಸ್ ಕ್ವೈಟ್ ಎಜುಕೇಟೆಡ್ ಮ್ಯಾನ್. ಅವ್ರು ನೋಡ್ಬಿಟ್ಟು ಕಣ್ಣು ಹೆಂಗಾಗಿದೆ ಏನು ಅಂತ ನೋಡುವಾಗ ಇಮಿಡಿಯೇಟ್ಲಿ HB ಚೆಕ್ ಮಾಡಿದ್ರೆ ಇಷ್ಟು, ಇಮಿಡಿಯೇಟ್ಲಿ ರಶ್ ಮಾಡಿ ಅಂತ ಹೋಗಿ ಅಲ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಲ್ಲಿ ಅದು ಅಲರ್ಜಿ ಆಯ್ತು ನನಗೆ. ಐ ಆಲ್ಮೋಸ್ಟ್ ಡೈಡ್ ವಿತೌಟ್ ಮೈ ಚೈಲ್ಡ್, ವಿತೌಟ್ ಮೈ ಹಸ್ಬೆಂಡ್. ಸೊ ಈ ತರದೆಲ್ಲ ಇದೆಲ್ಲ ಎಲ್ಲರ ಜೀವನದಲ್ಲೂ ಆಗುತ್ತೆ ಸಂದೀಪ್. ಆಕ್ಚುಲಿ ಈ ತರದ್ ಆಗುತ್ತೆ, ಇಟ್ಸ್ ನಾಟ್ ಅಬೌಟ್ ಬ್ಲೇಮಿಂಗ್. ಆದ್ರೆ ನಿಮ್ಮನ್ನ ಈಗ ನೋಡ್ತಿರ್ಬೇಕಾದ್ರೆ ಹಂಗ ಅನ್ಸೋದಿಲ್ಲ ಮೇಡಮ್. ಈಗ ನಾನೇ ಈಗ ನಿಮ್ಮನ್ನ ಎದುರುಗಡೆ ಕೂರ್ಸ್ಕೊಂಡು ಮಾತಾಡಿಸ್ತಾ ಇದ್ದೀನಿ, ನನ್ಗೆ ಆತರ ಅನ್ಸೋದಿಲ್ಲ. ನಿಮ್ಗೂ ಈ ತರ ಒಂದು ವಿಕಲಚೇತನ ಮಗು ಇದೆ, ತುಂಬಾ ಕಷ್ಟ ಇದೆ, ನಿಮ್ಗೆ ಅಷ್ಟು ಸರ್ವ್ ಮಾಡಿದೀರಾ, ನೀವು ಸಾವು ಬದುಕಿನ ಮಧ್ಯೆ ಹೋರಾಡಿ ಬಂದಿದ್ದೀರಾ ಅನ್ನುವಂಥದ್ದು ಎಲ್ಲೂ ಕಾಣಿಸೋದಿಲ್ಲ. ಹೆಂಗೆ ಈ ಗೆಲುವಿನ ನಗು ಹೆಂಗೆ ಅಂತ? ನಾನು ಇದು ನಿಜ ನಿಮಗೆ ಶಾಕಿಂಗ್ ಆನ್ಸರ್ ಸಿಗುತ್ತೆ. ಮೈ ಮದರ್. ಏನು ಅಂತಂದ್ರೆ ಅವರು ಒಂದು ಪ್ರೈಮರಿ ಸ್ಕೂಲ್ ಟೀಚರ್. ಸೊ ಅವರು ಏನು ಅಂದ್ರೆ ಅವರ ಸ್ಕೂಲಲ್ಲೇ ನಾನು ಓದ್ತಾ ಇದ್ದಿದ್ದು, ಅಂದ್ರೆ ಅವ್ರ ಟೀಚರು ಅದೇ ಸ್ಕೂಲ್ಗೆ ನಮ್ಮನ್ನು ಕೂಡ ಅಡ್ಮಿಟ್ ಮಾಡಿದ್ರು ತರೀಕೆರೆಯಲ್ಲಿ. ಸರಿಯಾ? ನಮ್ ತಾಯಿಗೆ ಫಸ್ಟ್ ಮೆಮೊ, ಎಲ್ಲ ಟೀಚರ್ಸ್ಗೆ ಮೆಮೊ ಬರುತ್ತಲ್ಲ, ಈ ಕಾಂಪಿಟೇಷನ್ಸ್ ಇದೆ ಅದು ಇದಂತ. ನಮ್ ತಾಯಿ ಈ ತರ ನನ್ನ ಇಟ್ಕೊಂಡು ಕಣ್ಣಲ್ಲಿ ನೋಡಿ ಹೇಳೋರು, ಇದು ಕಾಂಪಿಟೇಷನ್ ಇದೆ, ನೀನು ಫಸ್ಟ್ ತಗೊಂಡ್ ಬರ್ಬೇಕು. ರ್ಯಾಂಕ್ ಅಲ್ಲೂ ಅಷ್ಟು ಸೆಕೆಂಡ್ ಅಂತ ಮಾತೇ ಆಡಿಲ್ಲ ಅವರು, ಫಸ್ಟೇ ಯಾವತ್ತೂ ಹಿಂಗ್ ನಿಂತ್ಕೊಂಡು ಹೇಳೋರು, ಅಲ್ಲ ಕಾಂಪಿಟೇಷನ್ ಇದೆ ತಗೊಂಡ್ ಬರ್ಬೇಕು. ಓಕೆ ಮಮ್ಮಿ, ಓಕೆ ತಗೊಂಡ್ ಬರ್ತಾ ಇದ್ದೆ. ಎಷ್ಟು ಅಂದ್ರೆ ಆಗಿನ ಕಾಲದಲ್ಲಿ ಲೋಟ, ಸ್ಪೂನ್ಸ್, ತಟ್ಟೆ ಎಲ್ಲ ಕೊಡೋರು, ಆಯ್ತಾ? ಅದೆಲ್ಲದನ್ನು ಅದನ್ನ ಮತ್ತೆ ಅವ್ರು ಬಳಸ್ತಾ ಇರ್ಲಿಲ್ಲ. ಆ ತಟ್ಟೆ ಲೋಟ ಎಲ್ಲ ಪ್ರೈಸ್ ಅದು ಅದಕ್ಕೆ ಸೀಮಿತ, ಸೊ ಆತರ. ಬಟ್ ಒನ್ ಥಿಂಗ್ ವಾಟ್ ಟಚ್ಡ್ ಮೀ ಇಸ್, ನಾವು ತರೀಕೆರೆಯಿಂದ ಪ್ರೈಮರಿ ಸ್ಕೂಲ್ 1 to 7th grade ವರ್ಗೂ ಏನಾಯ್ತು, ಅದು
ತರೀಕೆರೆಯಲ್ಲಿ ಆಯ್ತು. ಅದಾದ್ಮೇಲೆ ಹೈಸ್ಕೂಲ್ಗೆ ಭದ್ರಾವತಿಗೆ ಹೋಗ್ಬೇಕಾಯ್ತು. ನೀವೇನು ತರೀಕೆರೆ ಏರಿ ಮೇಲೆ ಮುರುಕರಿ ಅದು ಖಂಡಿತ ಇದೆ ಆ ಏರಿ. ಓಕೆ, ನಮ್ಮ ಮನೆ ಮೂಲಕ ಆ ಏರಿ ಸಾಗಿಯೇ ಹೋಗ್ಬೇಕು. ಬಸ್ ಹತ್ಕೊಂಡು ಭದ್ರಾವತಿಗೆ ಹೋಗ್ಬೇಕು. ಸೊ ಆ ಏರಿಗೆ ಹೋಗ್ಬೇಕಾದ್ರೆ ಪಕ್ಕದಲ್ಲೆಲ್ಲ ತಾವ್ರೆ, ಏನ್ ದೇವಸ್ಥಾನಕ್ಕೆ ಅಮೃತ ವಾಟ್ ಇಸ್ ದಟ್, ಆ ಎಲ್ಲ ಏನ್ ಟೆಂಪಲ್ಸ್ ಏನಿದೆ ಅಲ್ಲಪ್ಪ, ಅಲ್ಲಿಗೆಲ್ಲ ಇಲ್ಲಿನ ತಾವ್ರೆ ಹೋಗುತ್ತೆ. ಓಕೆ, ರೈಟ್ ಸೈಡು ಆ ತಾವ್ರೆ ಕೊಳ, ಅದು ಕ್ವಿಕ್ ಸ್ಯಾಂಡ್ ಅಲ್ಲ, ಅಲ್ಲಿ ಬಿದ್ರೆ ಹೋಯ್ತು ಕತೆ ಗೊತ್ತು. ಅಂಡ್ ದೆನ್ ಲೆಫ್ಟ್ ಸೈಡ್ ಇಸ್ ಅ ಮ್ಯಾಂಗೋ ಪ್ಲಾಂಟೇಶನ್, ಮಾವಿನ ಚೇಣಿ ಅಂತ ಹೇಳ್ತೀರಾ. ಸೊ ಅದು ಇಟ್ಸ್ ವೆರಿ ಡೇಂಜರಸ್ ಪ್ಯಾತ್. ಆವಾಗ ನಮ್ ತಾಯಿ ಕರಾಟೆಗೆ ಸೇರಿಸಿದ್ರು ನನ್ಗೆ. ಸೊ ಹೆಣ್ಣು ಮಗಳು ನೀನು ಒಬ್ಳೆ ಹೋಗ್ಬೇಕಾದ್ರೆ ಧೈರ್ಯ ಇರ್ಬೇಕು ಅಂತ ಹೇಳಿ ಆ ಟೆಕ್ನಿಕ್ ನ ಕಳ್ಸಿದ್ರು. ಅದು ನನ್ಗೆ ಬಹಳ ಮೈಂಡ್ ಅಲ್ಲಿ ಆ ಏಜ್ಗೆ ಅವ್ರು ಅಷ್ಟು ಥಿಂಕ್ ಮಾಡಿದ್ದಾರೆ ಅಂತ. ಬಟ್ ನಾವು ಕರಾಟೆ ಫೀಸ್ ಬಂದ್ಬಿಟ್ಟು 35 rupees. ಓಕೆ, ಮೈ ಮದರ್ ಇಸ್ ಅ ಸಿಂಪಲ್ ಪ್ರೈಮರಿ ಸ್ಕೂಲ್ ಟೀಚರ್. ಬೈ ದೆನ್ ಶಿ ಹ್ಯಾಸ್ 3 children. ಓಕೆ, ನನ್ಗೆ ಇನ್ನ ಒಬ್ಬ ತಮ್ಮ ಒಬ್ಬ ತಂಗಿ ಇದ್ದಾರೆ. ಸೊ ನನ್ಗೆ ತುಂಬಾ ನೆನಪಿದೆ, ಆ ಟೈಮಲ್ಲಿ ಟೀಚರ್ಸ್ ಎಲ್ಲ ಬೆಂಡೋಲೆ ಅಂತ ಕಿವಿ ಓಲೆ, ಓಕೆ, ಅದನ್ನ ಮಾಡಿಸ್ಕೊಂತ ಇದ್ರು. ಸೊ ಅದನ್ನ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಳ್ಳೋರು. ಸೊ ನಮ್ಮ ಮಮ್ಮಿಗೆ ದಿಸ್ 35 rupees was so precious. She asked me, ನಾನು ತಗೊಳ್ಳ ನೀನ್ ಕರಾಟೆಗೆ ಸೇರಿಸ್ಲಾ ಅಂತ. ನನ್ಗೆ ಅದು ನೆನಪಿದೆ. ಓಕೆ, ಅಂಡ್ ದೆನ್ ನಾನು ಸುಮ್ಮನೆ ಇದ್ದೀನಿ, ಬಿಕಾಸ್ ಐ ವಾಸ್ ಅ ವೆರಿ ಏನದು ನನ್ ತರ್ಕಕ್ಕೆ ನಿಲ್ಲಿಲ್ಲ ಅದು ಆ ಪ್ರಶ್ನೆ. ಬಟ್ ಅಂಡ್ ದೆನ್ ಶಿ ಅಡ್ಮಿಟೆಡ್ ಮೀ. ಓಕೆ, ಸೊ ದಟ್ ಇಸ್ ವೆರಿ ಪ್ರೈಸ್ಲೆಸ್. ಓಕೆ, ಅವ್ರ ಇಂಟೆನ್ಷನ್ ಇವಾಗ ನನ್ನ ತಾಯಿ ನಾನ್ ಫಸ್ಟ್ ಬರ್ಬೇಕಂತ ಚಿಂತೆ ಮಾಡಿದ್ದಾರೆ. ಓಕೆ, ಈಗ ನಾನು ಇಲ್ಲಿ ನಿಂತ್ರೆ ಯಾರಿಗ್ ನೋವಾಗುತ್ತೆ? ವಾಟ್ ಅಬೌಟ್ ಹರ್ ಇನ್ವೆಸ್ಟ್ಮೆಂಟ್? ಇಟ್ಸ್ ನಾಟ್ ದಟ್ 35 rupees. ಅವ್ರ ಇಂಟೆನ್ಷನ್ ಆ ಏಜ್ಗೆ ಅಷ್ಟೇ ಎಜುಕೇಶನ್ ಅಲ್ಲಿ ಅಷ್ಟು ಥಿಂಕ್ ಮಾಡಿದ್ರಲ್ಲ. ಈಗ ನಾನ್ ನಿಂತ್ರೆ ಅವ್ರ ಜೀವ ಹೆಂಗಿರ್ಬೋದು, ರೈಟ್? ಸೊ ಬಟ್ ಈಗ ಇನ್ನೊಂದು ನನಗೆ ಭಯ, ಅವ್ರಿಗೆ ಏನ್ ಹೇಳಕ್ ನಂಗೆ ಭಯ ಆಗತ್ತೆ. ಈಗ ನಾನು ಇದ್ ಮಾಡ್ತಿದ್ದೀನಿ ಅಂತ ಅಷ್ಟು ಬಲವಾಗಿ ನಂಗೆ ಹೇಳ್ತಾ ಇದ್ರು, ಇದು ತರ್ಬೇಕು ಅಷ್ಟೇ, ಮಾತಿಲ್ಲ. ಇವಾಗ ಮಗುದ ಇನ್ಸಿಡೆಂಟ್ ಕಣ್ಣಲ್ಲಿ ನೋಡಿದ್ರಲ್ಲ ಹಿಂಗಾಗಿ, ಮತ್ತೆ ಮೊಮ್ಮಗನ ಮೇಲೆ ಅವ್ರಿಗೆ ಬೇರೆ ಇರುತ್ತೆ, ರೈಟ್? ಅಫೆಕ್ಷನ್ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಅವ್ರು ಹೆದ್ರು ಬಿಟ್ರು, ಏನೊಂದ್ ಸಣ್ಣದ್ ಮಾಡ್ತೀನಿ, ಬೇಡ 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 ಬೇಡ. ಸೊ ನನ್ಗೆ ಅದೇ ಅವ್ರ ಹತ್ರ ಈಗ ಆಶೀರ್ವಾದ ತಗೊಂಡ್ ಬರ್ಬೇಕು ಅಂತ ಇಲ್ಲ, ಹೋಗಾದ್ಮೇಲೆ ಹೇಳ್ತೀನಿ. ಈ ಎಲ್ಲಾ ಕ್ರೌನ್ಸ್ ಅಷ್ಟೇ ಗೆದ್ದಾದ್ಮೇಲೆ ಹೇಳಿರೋದು. ಬಿಕಾಸ್ ದಿಸ್ ಆಲ್ ಟೇಕ್ಸ್ ಅ ಲಾಟ್ ಆಫ್ ಕರೇಜ್. It requires a brilliant display of your courage. So ಬಹಳ ಧೈರ್ಯವಾಗಿ ನುಗ್ಗಬೇಕಾಗುತ್ತೆ. ಸೊ ಅದು ಸ್ಫೂರ್ತಿ, ಅದು ಸ್ಫೂರ್ತಿ, ತಾಯಿ ಸ್ಫೂರ್ತಿ ಅಂದ್ರೆ ಅವ್ರ ಇಂಟೆನ್ಷನ್ ಸ್ಫೂರ್ತಿ. ಈಗ ನನ್ನ ಹತ್ರ ನನ್ನ ಅಮ್ಮನಿಗೆ ನೋವಾಗುತ್ತೆ, ಅದನ್ನ ಕವರ್ ಮಾಡ್ಕೊಂಡು